ಆಗಿರುವಂತಹ ಗುರುಗಳಾಗಿರುವಂತಹ ಕರ್ನಾಟಕದ ಮೊದಲ ಮಾಸ್ಟರ್ ಮೈಂಡ್ ಟ್ರೈನರ್, ಇಂಡಿಯನ್ ರೇಖಿ ಗ್ರ್ಯಾಂಡ್ ಮಾಸ್ಟರ್, ಚಕ್ರ ಬ್ಯಾಲೆನ್ಸಿಂಗ್ ಕೋಚ್, ಲೈಫ್ ಕೋಚ್, ಕನ್ನಡದ ಕವಿಯತ್ರಿ, ಸಾಹಿತಿ, ಬರಹಗಾರರಾಗಿರುವಂತಹ 8ಕ್ಕೂ ಹೆಚ್ಚು ಪುಸ್ತಕಗಳನ್ನ ಇವರು ಬಿಡುಗಡೆ ಮಾಡಿದ್ದಾರೆ. ಸ್ವರಚಿತ ಪುಸ್ತಕಗಳನ್ನ 12 ವರ್ಷಗಳ ಕಾಲ ಸಾಹಿತ್ಯ ಕ್ಷೇತ್ರದಲ್ಲಿ ಸೇವೆಯನ್ನ ಸಲ್ಲಿಸಿದ್ದಾರೆ. ಸಾಕಷ್ಟು ಬಿರುದುಗಳನ್ನ, ಪ್ರಶಸ್ತಿಗಳನ್ನ ಮುಡಿಗೇರಿಸಿಕೊಂಡಿದ್ದಾರೆ. ಅದೇ ರೀತಿಯಾಗಿ ಇವರು ಲೈಫ್ ಕೋಚ್ ಕೂಡ ಆಗಿದ್ದಾರೆ, ಬಿಸ್ನೆಸ್ ಕೋಚ್ ಕೂಡ ಆಗಿದ್ದಾರೆ, ಲಾ ಆಫ್ ಅಟ್ರಾಕ್ಷನ್ ಕೋಚ್ ಆಗಿದ್ದಾರೆ, ಮನಿ ರೇಖಿ ಕೂಡ ಗ್ರ್ಯಾಂಡ್ ಮಾಸ್ಟರ್ ಆಗಿದ್ದಾರೆ, ಹಾಗೇನೆ ಕರುಣಾ ರೇಖಿಯ ಮಾಸ್ಟರ್ ಕೂಡ ಆಗಿದ್ದಾರೆ. ಅದೇ ರೀತಿಯಾಗಿ ಇವರು ವಿಶೇಷವಾಗಿ ನಿವೇದಿತಾ ಹುಗಾ ಟ್ರೈನರ್ಸ್ ಅಕಾಡೆಮಿಯನ್ನ ಸಂಸ್ಥಾಪನೆ ಮಾಡಿ ಈ ಸಂಸ್ಥೆ ಮೂಲಕ ಸಾಕಷ್ಟು ಧಾರ್ಮಿಕ, ಆಧ್ಯಾತ್ಮಿಕ ಕಾರ್ಯಗಳನ್ನ ಮತ್ತು ಅನೇಕ ವಿಶೇಷ ತರಗತಿಗಳನ್ನ, ಮಾಸ್ಟರ್ ಕೋರ್ಸ್ಗಳನ್ನ ಕಂಡಕ್ಟ್ ಮಾಡ್ತಾ ಬರ್ತಾ ಇದ್ದಾರೆ. ಈ ದಿನ ವಿಶೇಷವಾಗಿ ನಮ್ಮ ಒಂದು ಟ್ರಸ್ಟ್ ವತಿಯಿಂದ ನಡೀತಾ ಇರುವಂತಹ ಈ ರೇಖಿ ಫಸ್ಟ್ ಲೆವೆಲ್ ಕೋರ್ಸ್ ಏನಿದೆಯೋ ಇದು ಕೂಡ ಈ ಒಂದು ಸೇವೆಯ ನಿಟ್ಟಿನಲ್ಲಿ ನಡೀತಾ ಇರುವಂತಹ ಒಂದು ಉಚಿತವಾಗಿರುವಂತಹ ಶಿಬಿರ ಆಗಿದೆ. ಇದು ಅಂದಾಜು ಹೇಳ್ಬೇಕು ಅಂತ ಹೇಳಿದ್ರೆ ಇದು 35ನೇ ಬ್ಯಾಚ್ ಅಂತ ಹೇಳ್ಬೋದು. ಶ್ರೀದೇವಿ ಅಮ್ಮಂದು ಒಂದು ಕನಸಿದೆ, 1,00,000ಕ್ಕೂ ಹೆಚ್ಚು ಜನರಿಗೆ ಈ ಒಂದು ರೇಖೆಯ ಒಂದು ಪರಿಚಯವನ್ನ, ಫಸ್ಟ್ ಲೆವೆಲ್ ಕೋರ್ಸ್ ನ ನೀಡಬೇಕು ಅಂತ ಹೇಳಿ, ಮಾಹಿತಿಯನ್ನು ನೀಡಬೇಕು ಅನ್ನುವಂಥದ್ದು ಅವ್ರ ಕನಸಾಗಿದೆ. ಆ ಕನಸು ನನಸಾಗುವತ್ತ ಹೆಜ್ಜೆ ಇಡ್ತಾ ಬರ್ತಾ ಇದೆ ಅಂತ ಹೇಳ್ತಾ, ನಮ್ಗೆ ವಿಶೇಷ ವ್ಯಕ್ತಿಯಾಗಿ, ವಿಶೇಷ ವ್ಯಕ್ತಿತ್ವವನ್ನು ಹೊಂದಿ ಗುರುಮಾತೆಯಾಗಿ ಸಿಕ್ಕಿರುವಂತಹ ಶ್ರೀದೇವಿ ಅಮ್ಮನ್ಗೆ ಎಲ್ಲರ ಪರವಾಗಿ ಪ್ರೀತಿಯಿಂದ ಹೃದಯಪೂರ್ವಕವಾಗಿ ನಾನು ಸ್ವಾಗತ ಮಾಡ್ತಾ ಇದ್ದೀನಿ. ಶ್ರೀದೇವಿ ಅಮ್ಮ, ನಿಮ್ಗೆ ಸ್ವಾಗತ, ಸುಸ್ವಾಗತ. ಹಾಗೆ ಇವತ್ತು ಸಾಕಷ್ಟು ಜನ ಹೊಸಬ್ರು ಈ ಒಂದು ಗ್ರೂಪಿಗೆ ಜಾಯಿನ್ ಆಗಿದ್ದೀರಿ. ಈ ಒಂದು ಶಿಬಿರಕ್ಕೆ ತಮ್ಮೆಲ್ಲರಿಗೂ ವಿಶೇಷವಾಗಿ ಹೇಳುವಂತದ್ದೇನು ಅಂದ್ರೆ, ಕಡ್ಡಾಯವಾಗಿ ವಿಡಿಯೋ ಆನ್ ಮಾಡಿ. ವಿಡಿಯೋ ಆನ್ ಮಾಡಿದಾಗ ಅಲರ್ಟ್ ಝೋನ್ ಅಲ್ಲಿ ಬರ್ತೀವಿ. ಇಲ್ಲ ಅಂದ್ರೆ ಅಡಿಗೆ ಮಾಡ್ತಾ ಮಾಡೋಣ, ಮಕ್ಳಿಗೆ ಹೋಮ್ವರ್ಕ್ ಮಾಡಿಸ್ತಾ ಮಾಡೋಣ, ಏನಾದ್ರು ಕೆಲಸ ಮಾಡ್ಕೊಂಡು ಮಾಡೋಣ ಅಂತ ಅನ್ಸುತ್ತೆ. ವಿಶೇಷವಾಗಿ ಹೇಳ್ಬೇಕು ಅಂತ ಹೇಳಿದ್ರೆ, ಅಮ್ಮ ಯಾವಾಗ್ಲೂ ಒಂದ್ ಮಾತು ಹೇಳ್ತಾರೆ, ರೇಖಿನ ನಾವು ಹುಡುಕಿದ್ರೆ ಸಿಗಲ್ಲ, ರೇಖಿ ನಮ್ಮನ್ನು ಹುಡುಕಿದಾಗ ನಾವು ಯೂನಿವರ್ಸ್ ಜೊತೆ ಕನೆಕ್ಟ್ ಆಗ್ತೀವಿ ಅಂತ ಹೇಳ್ತಾರೆ. ಹಾಗಾಗಿ ನೀವೆಲ್ಲ ಯೂನಿವರ್ಸ್ ಜೊತೆ ಕನೆಕ್ಟ್ ಆಗಿದ್ರಿ. ಇವತ್ತಿನ ಒಂದು ಈ ಸೆಷನ್ ನ ಒಂದು ಸದುಪಯೋಗ ಪಡ್ಕೋಬೇಕು. ನಿಮ್ಮಲ್ಲಿ ಇದ್ರದ್ದು ಏನು ಅಂತ ಹೇಳಿದ್ರೆ, ಯೂನಿವರ್ಸ್ ಜೊತೆಗೆ ನೀವು ಕನೆಕ್ಟ್ ಆಗ್ಬೇಕು ಅಂದ್ರೆ ವಿಡಿಯೋ ಆನ್ ಮಾಡಿ. ಅಲರ್ಟ್ ಝೋನಿಗೆ ಬಂದಾಗ ನಿಮ್ಗೆ ಇದೇನಾಗುತ್ತೆ ಅಂತ ಹೇಳಿದ್ರೆ ಫಲಿಸುತ್ತೆ ಅಂತ ಹೇಳ್ತಾ, ಮತ್ತೆ ಇದು ಇಂಟರ್ನ್ಯಾಷನಲ್ ವಿಡಿಯೋ ಆಗಿರುತ್ತೆ. ನಮ್ಮಲ್ಲಿ ದೇಶ ವಿದೇಶದಿಂದ ಎಲ್ಲಾ ಸ್ಟೇಟ್ಗಳಿಂದಲೂ ಕೂಡ ಈ ಒಂದು ಕ್ಲಾಸ್ ನಲ್ಲಿ ಭಾಗವಹಿಸ್ತಿರೋದ್ರಿಂದ ತಾವೆಲ್ಲರೂ ಪ್ರಾಪರ್ ಆಗಿ ಒಂದು ನೀಟಾಗಿ ಕುತ್ಕೊಳ್ಳುವಂತಹದ್ದು ಮಾಡ್ಬೇಕು ಅಂತ ಹೇಳ್ತಾ, ನೀವೆಲ್ಲರೂ ತಯಾರಾಗಿದ್ದೀರಿ ಇವತ್ತಿನ ಸೆಷನ್ ನಡ್ಸ್ಕೊಳ್ಳಿಕ್ಕೆ. ಮತ್ತೊಮ್ಮೆ ಶ್ರೀದೇವಿ ಅಮ್ಮನ್ಗೆ ಸ್ವಾಗತ ಮಾಡ್ತಾ ಇದ್ದೀನಿ. ಶ್ರೀದೇವಿ ಅಮ್ಮನ್ಗೆ ಸ್ವಾಗತ, ಸುಸ್ವಾಗತ. ಸೊ ಎಲ್ಲ ಆತ್ಮೀಯ ಬಾಂಧವರಿಗೂ ನನ್ನ ಶರಣಾರ್ಥಿ. ಜಗತ್ತಿನ ಸಕಲ ಚರಾಚರ ಜೀವರಾಶಿಗಳನ್ನ ಸಾಕಿ ಸಲುತ್ತಿರುವ ಆ ಪರಮೇಶ್ವರನನ್ನ ಒಂದು ಕ್ಷಣಯನ್ನ ಹೃದಯ ಮಂದಿರದಲ್ಲಿ ಸ್ಮರಿಸಿಕೊಳ್ಳುತ್ತಾ, ಇವತ್ತಿನ ನಮ್ಮ ಮೊದಲನೇ ದಿನದ ರೇಖಿಯ ಫಸ್ಟ್ ಲೆವೆಲ್ನ ಈ ಒಂದು ಸೆಷನ್ಗೆ ಆಗಮಿಸಿರುವಂತ ಎಲ್ಲ ನಮ್ಮ ಆತ್ಮೀಯ ಬಾಂಧವರಿಗೂ ಸಮೇತ ನಮ್ಮ ನಿವೇದಿತಾ ಹುಗಾ ಟ್ರೈನರ್ಸ್ ಅಕಾಡೆಮಿ ವತಿಯಿಂದ ನಾನು ಮೊಟ್ಟ ಮೊದಲು ಹಾರ್ದಿಕವಾದ ಸ್ವಾಗತ, ಸುಸ್ವಾಗತ ಮತ್ತೆ ನಮ್ಮ ಕಡೆಯಿಂದ ತಮ್ಮೆಲ್ಲರಿಗೂ ಸಮೇತ ಶರಣಾರ್ಥಿ. ಸೊ ಫಸ್ಟ್ ಟೈಮ್ ಯಾರ್ಯಾರು ಜಾಯಿನ್ ಆಗಿದ್ರಿ, ಯಾಕಂದ್ರೆ ಇವತ್ತು ಫಸ್ಟ್ ಡೇ ನಾವು ಶುರು ಮಾಡ್ತಾ ಇದ್ದೀಲ್ಲ, ಫಸ್ಟ್ ಟೈಮ್ ಜಾಯಿನ್ ಆದವ್ರು ಸ್ವಲ್ಪ ಹಿಂಗ್ ಕೈ ಮಾಡ್ರಿ. ಮತ್ತೆ ಈಗ್ಲೇ ನನ್ ಸೆಷನ್ ಅನ್ನ ಅಟೆಂಡ್ ಮಾಡ್ತಾ ಇದ್ದೀರಿ. ಆಲ್ಮೋಸ್ಟ್ 90% ಇವತ್ತು ಫಸ್ಟ್ ಟೈಮ್ ನೀವು ಜಾಯಿನ್ ಆಗಿದ್ದೀರಿ. ಅದಾದ ನಂತರ ಎಲ್ರಿಗೂ ಹೇಳೋದೇನು ಅಂದ್ರ, ನೀವು ನಿಮ್ಮ ಹೆಸರನ್ನ ದಯವಿಟ್ಟು ಬರೀರಿ. ಇಲ್ಲಿ ಯಾರೋ ಕೆ ಅಂತ ಬರ್ದಿದ್ದೀರಿ, ನಿಮ್ ಕಂಪನಿ ಹೆಸರು ಬರ್ದಿರಿ. ಕಂಪನಿಗೆ ನಿಮ್ಗೆ ಎನರ್ಜಿ ಹೋಗುತ್ತೆ, ನಿಮ್ಗೆ ಎನರ್ಜಿ ಇರೋದಿಲ್ಲ. ಹಾಗಾಗಿ ಸ್ವಲ್ಪ ರೀನೇಮ್ ನಲ್ಲಿ ಹೋಗ್ರಿ, ಸ್ವಲ್ಪ ಹೊಸಬ್ರಿಗೆ ಗೊತ್ತಾಗೋದಿಲ್ಲ. ರೀನೇಮ್ ಅಂತ ಇದೆ ನೋಡ್ರಿ, ರೀನೇಮ್ ನಲ್ಲಿ ಹೋಗಿ ಅದು ಮೊದ್ಲಿರುವಂತದ್ದನ್ನ ತೆಗೆದು ನಿಮ್ಮ ಹೆಸರನ್ನ ನೀವು ಸೆಟ್ ಮಾಡ್ಕೊಡ್ರಿ. ಓಕೆ, ಇಲ್ಲಿ ವಿವೋ ಅಂತ ಇದ್ದೀರಿ, ನಾನು ಏನ್ ಹೆಸರು ಕರೀಲಿ? ಯಾವ್ದೋ ಒಂದು ಆಕ್ಟಿವಿಟಿ ಮಾಡೋದಿರುತ್ತೆ, ವಿವೋಗೋ ಓಪೋಗೋ ಹಿಂಗ್ ಕರಿಬೇಕಾ ನಾನು? ಸೊ ಹಾಗಾಗಿ ಮೊದಲು ನಿಮ್ಮನ್ನ ನೀವು ಪ್ರೀತಿಸ್ರಿ. ಮೇಡಮ್ ಇಲ್ಲಿ ಯಾರಿದ್ದೀರಿ ನೋಡ್ರಿ, ಅವರು ಸುಮಾರು 10 ಜನ ಇದ್ದೀರಿ, ಕಂಪನಿ ಹೆಸರ ಮೇಲೆ ಬಂದಿರಿ. ಈಗ ನಾನು ಯಾವ ಕಂಪ್ನಿಗೆ ಟ್ರೈನಿಂಗ್ ಕೊಡ್ಲಿ ಅಂತೇಳಿ ನನ್ಗೆ ಕನ್ಫ್ಯೂಸ್ ಆಗುತ್ತೆ. ಸೊ ಹಾಗಾಗಿ OnePlus, ವಿವೋ ಅವರೆಲ್ಲರೂ ಸಮೇತ ದಯವಿಟ್ಟು ನಿಮ್ಮ ಹೆಸರನ್ನ ಮೆನ್ಷನ್ ಮಾಡ್ರಿ ಅಂತ ಹೇಳಿ ಹೇಳ್ತಾ, ಸೊ ಎಲ್ಲರೂ ಆರಾಮಿದ್ದೀರಿ ಅಂತ ಹೇಳಿ ಅನ್ಕೊಂಡಿ. ಹಾಗೆ ಯಾರ ಹತ್ರ 60 ನಿಮಿಷ ಟೈಮ್ ಇದೆ ನೋಡ್ರಿ, ಯಾರ ಹತ್ರ 60 ನಿಮಿಷ ಟೈಮ್ ಇದೆ ಅವ್ರು ಮಾತ್ರ ಇಲ್ಲಿ ಅಟೆಂಡ್ ಆಗ್ರಿ. ನನ್ಗೆ 60 ನಿಮಿಷ ನನ್ನ ಹತ್ರ ಟೈಮ್ ಇಲ್ಲ, ನಾನು ಹಿಂಗ್ ಒಳಗ್ ಬರ್ತೀನಿ, ಹೊರಗ್ ಹೋಗ್ತೀನಿ, ನೋಡ್ತೀನಿ, ಮಾಡ್ತೀನಿ ಅಂತ ಏನಾದ್ರೂ ನಿಮ್ದು ಆಪ್ಷನ್ಸ್ ಗಳಿದ್ರೆ ನೀವು ಆರಾಮ್ಸೆ ಯಾವಾಗ ಸಮಯ ಇದೆ ಅವಾಗ ಬರ್ಬೋದು. ಈಗ ಇದರಿಂದ ಹೊರಗ್ ಹೋಗ್ಬೋದು. ಯಾಕಂದ್ರೆ ಯಾವಾಗ್ಲೂ ನೆನ್ಪಿಡ್ರಿ, ಅರ್ಧ ಜ್ಞಾನ ಇರುತ್ತೆ ನೋಡ್ರಿ, ಅದು ಬಹಳ ಡೇಂಜರ್ ಆಗಿರುತ್ತೆ. ಅದು ಯಾವ ಕೆಲ್ಸಾನು ಮಾಡೋದಿಲ್ಲ.
ಹಾಗಾಗಿ ಯಾವುದೇ ಜ್ಞಾನ ಇದೆ ನೋಡ್ರಿ ಅದು ಪರಿಪೂರ್ಣವಾಗಿ ನಿಮ್ಗೆ ಅರ್ಥ ಆದಾಗ ಮಾತ್ರ ಅದು ನಿಮ್ಗೆ ರಿಸಲ್ಟ್ ಕೊಡೋದಕ್ಕೆ ಸಾಧ್ಯ ಇದೆ. ಹಾಗಾಗಿ ನಿಮ್ಗೆ ಫಲಿತಾಂಶ ಬೇಕು ಅಂದ್ರ ನಿಮ್ಮಲ್ಲಿ ಅಲರ್ಟ್ ಝೋನ್ ಇದೆ ನೋಡ್ರಿ, ಅದು ಬಹಳ ಇಂಪಾರ್ಟೆಂಟ್. ಹಾಗಾಗಿ ನೀವು ಅಲರ್ಟ್ ನೊಳಗಿರ್ಬೇಕು, ಮತ್ತೆ ವಿಡಿಯೋ ಆನ್ ಇದ್ದಾಗ ಮಾತ್ರ ನಿಮ್ಗೆ ರಿಸಲ್ಟ್ ಬರುತ್ತೆ. ಇಲ್ಲ ಅಂದ್ರ ನಾನ್ ನೋಡೋದೇ ಇಲ್ಲ, ನೀವು ವಿಡಿಯೋ ಆಫ್ ಇದ್ದವ್ರಿಗೆ ಅರ್ಥನೇ ಆಗೋದಿಲ್ಲ ನನ್ಗೂ. ಅದ್ರ ನಂತರ ನೀವು ಈ ಸೆಷನ್ ನಲ್ಲಿ ಯಾಕೆ ವಿಡಿಯೋ ಆಫ್ ಇಟ್ಟಿರ್ತೀರಿ ಅಂದ್ರೆ ನಿಮ್ಗೆ ಅನಿಸುತ್ತೆ ಇದು ಫ್ರೀ ಸೆಷನ್. ಯಾರ್ಯಾರಿಗೆ ಅನಿಸ್ತಾ ಇದೆ ನಾವು ಫ್ರೀ ಸೆಷನ್ ನಲ್ಲಿ ಬಂದೀವಿ ಅಂತ? ಯಾರಿಗ್ ಫೀಲ್ ಇದೆ? ಜಗತ್ತಲ್ಲಿ ಯಾವ್ದು ಫ್ರೀ ಇಲ್ಲ, ನೆನ್ಪಿಡ್ರಿ. ಗೊತ್ತಾಯ್ತಾ? ಫ್ರೀ ಅಂತ ಜಗತ್ತಲ್ಲಿ ಏನು ಇಲ್ಲ. ಪ್ರತಿಯೊಂದಕ್ಕೂ ಸಮೇತ ಅದರದೇ ಆಗಿರುವ ಬೆಲೆಯನ್ನ ಕಟ್ಬೇಕಾಗುತ್ತೆ. ಸೊ ಹಾಗಾಗಿ ನೀವ್ ಯಾರೆಲ್ಲರೂ ಫೇಸ್ಬುಕ್ ನಲ್ಲಿಂದ ಬಂದಿರಿ, ನಾವು ಫೇಸ್ಬುಕ್ ಮಂತ್ಲಿ 1 ಲಕ್ಷ ಪೇ ಮಾಡಿರ್ತೀವಿ, ಅವಾಗ ನೀವೆಲ್ಲರೂ ನಮ್ಮ ಹತ್ರ ಬಂದಿರ್ತೀರಿ. ಹಾಗಾಗಿ ಫ್ರೀ ನಿಮ್ಗಿದೆ, ನಮ್ಗಿಲ್ಲ. ಹಾಗಾಗಿ ಯಾವಾಗ ನಾವು ನಿಮ್ಗೆ ಇನ್ವೆಸ್ಟ್ ಮಾಡಿ ಇಲ್ಲಿ ಏನೋ ಒಂದ್ ಕಲಿಸ್ಬೇಕು, ಫ್ರೀ ಆಗಿ ನಿಮ್ಗೆ ಕೊಡ್ಬೇಕು ಅಂತ ನಾವು ಕರ್ಕೊಂಡ್ ಬಂದೀವಿ ಅಂದ್ರ ಅದ್ರ ಮಹತ್ವ ಇದೆ ನೋಡ್ರಿ, ಅದು ನಿಮ್ಗೆ ಅರ್ಥ ಆಗ್ಬೇಕು ಅಂತ ಹೇಳಿ ಮೊಟ್ಟ ಮೊದ್ಲು ಹೇಳ್ತೀನಿ. ಅದ್ರ ನಂತರ ಡೈರಿ ಮತ್ತು ಪೆನ್ನು ಕಂಪಲ್ಸರಿ ಇಟ್ಕೊಡ್ರಿ. ಯಾರ್ದೇ ಕೋರ್ಸ್ ಮಾಡ್ರಿ, ನೀವು ಬರೀ ಶ್ರೀದೇವಿ ಹೂಗಾರ್ದಲ್ಲ, ನೀವು ಯಾರ್ದೇ ಕೋರ್ಸ್ ಅನ್ನ ಅಟೆಂಡ್ ಮಾಡ್ತೀವಿ ಅಂದ್ರ ಡೈರಿ ಮತ್ತು ಪೆನ್ನು ಕಂಪಲ್ಸರಿ ಇಟ್ಕೊಡ್ರಿ. ರೀಸನ್ ಏನು ಅಂದ್ರ ನಮ್ಮ ಬೆರಳಿನ ತುದಿ ಇದೆ ನೋಡ್ರಿ, ಇದರಲ್ಲಿರುವಂತ ಎನರ್ಜಿ, ಇದರಲ್ಲಿರುವಂತ ನರಗಳಿವೆ ನೋಡ್ರಿ, ಅವು ನೇರವಾಗಿ ನಮ್ಮ ಬ್ರೈನ್ ನ ವೇವ್ಸ್ ಗಳ ಜೊತೆಗೆ ಕನೆಕ್ಟ್ ಇರುತ್ತೆ. ಸೊ ಹಾಗಾಗಿ 100 ಮಾತಾಡೋದು 3 ಬರೆಯೋದಿದೆ ನೋಡ್ರಿ, ಅದು ಈಕ್ವಲ್ ಇರುತ್ತೆ. ಸೊ ಹಾಗಾಗಿ ಈ 3 ದಿನಗಳ ಕಾಲ ನಿಮ್ಗೆ ಬಹಳ ಹೊಸ ಟಾಪಿಕ್ ಅನ್ನ ನಾನು ಕಲಿಸ್ತೀನಿ. ಹಾಗಾಗಿ ಯಾವುದು ನೀವು ಮರಿಬಾರ್ದು ಅಂದ್ರ ಅಲರ್ಟ್ ಝೋನ್ ಅಲ್ಲಿ ಉಳಿದು ಡೈರಿ ಮತ್ತು ಪೆನ್ ಅನ್ನ ನಿಮ್ ಹತ್ರ ಇಟ್ಕೊಂಡು ಅವಾಗ ನೀವು ನೋಟ್ಸ್ ಮಾಡ್ತಾ ಇರಿ, ನಾನು ಹೇಳ್ತಾ ಹೋಗ್ತೀನಿ. ಓಕೆನಾ? ಸೊ ಇಷ್ಟು ನಮ್ಮ ಕಂಡೀಷನ್ ಇದೆ. ಅದರ ನಂತರ ನೀವೆಲ್ಲೂ ಗದ್ದಲ ಇರುವಂತ ಸ್ಥಳದಲ್ಲಿ ನಿಮ್ಗೆ ಡಿಸ್ಟರ್ಬ್ ಆಗ್ತಾ ಇದೆ ಅಂತ ಪ್ಲೇಸ್ ನಲ್ಲಿ ಕುಂತ್ರು ಈ ಕೋರ್ಸ್ ನಿಮ್ಗೆ ಅರ್ಥ ಆಗೋದಿಲ್ಲ. ಹಾಗಾಗಿ ಒಂದ್ ಕಡೆಗೆ ಒಳ್ಳೆಯ ಒಂದು ಶಾಂತವಾದ ಸ್ಥಳಕ್ಕೆ ಬರ್ರಿ, ಒಳ್ಳೆ ನೆಟ್ವರ್ಕ್ ಇರುವಂತ ಸ್ಥಳಕ್ಕೆ ಬಂದ್ರೆ ನಿಮ್ಗೆ ಒಳ್ಳೆ ರಿಸಲ್ಟ್ ಬರ್ಲಿ ಅಂತೇಳಿ ಹೇಳ್ತಾ, ಸೊ ಎಲ್ಲರಿಗೂ ಇನ್ನೊಂದು ಸಲ ನಮ್ಮ ರೇಖಿ ಲೆವೆಲ್ 1 ನ ಮೊದಲನೇ ದಿನಕ್ಕೆ ಮತ್ತೊಂದು ಸಲ ಅಭಿನಂದನೆಗಳನ್ನ ಹೇಳ್ತಾ, ಸೊ ಇದೀಗ ಬರೆಯೋದಕ್ಕೆ ಶುರು ಮಾಡ್ರಿ. ರೇಖಿ ಮೇಲ್ ಹಾಕ್ರಿ, ಇಂಡಿಯನ್ ರೇಖಿ, ಭಾರತೀಯ ರೇಖಿ. ಸೊ ನೀವು ಯಾವ ಸೆಷನ್ ನಲ್ಲಿ ಬಂದ್ ಕುಂತೀರಿ ಅಂದ್ರ ನೀವು ಭಾರತೀಯ ರೇಖಿಯನ್ನ ಕಲಿಯುವಂತ ಇಡೀ ಕರ್ನಾಟಕದಲ್ಲಿ ಬಹಳ ಹೊಸದಾಗಿ ಸ್ಟಾರ್ಟ್ ಆಗಿರುವಂತ ಕೋರ್ಸ್ ಇದು. ಭಾರತದಲ್ಲಿ ಕೇವಲ 3 ಜನ ಮಾತ್ರ ಈ ಟ್ರೈನರ್ಸ್ ಇದ್ದಾರೆ ರೇಖಿಯನ್ನ ಕಲಿಸೋರು, ಇಂಡಿಯನ್ ರೇಖಿ. ಸೊ ಕರ್ನಾಟಕದಲ್ಲಿ ಇದನ್ನ ನಾನು ಪ್ರಾರಂಭ ಮಾಡೀನಿ. ಇದೀಗ ನಮ್ಮಲ್ಲಿ 100 ಜನ ಗ್ರ್ಯಾಂಡ್ ಮಾಸ್ಟರ್ಸ್ ಬಂದಿದ್ದಾರೆ. ಈ ಬಹಳ ದೊಡ್ಡ ಲೆವೆಲ್ ದಲ್ಲಿ ಕೆಲಸ ಮಾಡುವಂತದ್ದು ಒಂದು ಛಲ ನಮ್ಮ ಹತ್ರ ಇದೆ. ಹಾಗಾಗಿ ಇದರಲ್ಲಿ ಎಂಟ್ರಿ ಆಗಿರುವಂತ ಪ್ರತಿಯೊಬ್ಬರಿಗೂ ಇನ್ನೊಂದು ಸಲ ನಾನು ಅಭಿನಂದನೆಗಳನ್ನ ಹೇಳ್ತಾ, ಸೊ ಮೊದಲು ಬರ್ಕೋರಿ ಭಾರತೀಯ ರೇಖಿ, ಇಂಡಿಯನ್ ರೇಖಿ. ಸೊ ರೇಖಿ ಅನ್ನುವಂಥದ್ದಿದೆ ನೋಡ್ರಿ, ಇದು ಜಗತ್ತಿನ ಅತ್ಯಂತ ಸುಂದರವಾದ ಥೆರಪಿ ಅಂತ ಹೇಳ್ತಾರೆ, ಬರ್ಕೊಟ್ರಿ. ಅತ್ಯಂತ ಸುಂದರ, ಬಹಳ ಬ್ಯೂಟಿಫುಲ್ ಇದೆ ಇದು, ಬಹಳ ಸುಂದರವಾಗಿರುವಂತಹ ಥೆರಪಿ. ಹಾಗಾಗಿ ರೇಖಿ ಅನ್ನುವಂಥದ್ದು ನಾವೇನಾದ್ರೂ ಕಲಿಬೇಕು ಅಂದ್ರ ಇಲ್ಲಿ ಯಾವುದೇ ಧರ್ಮದ ಅಗತ್ಯ ಇಲ್ಲ. ನಾನು ಈ ಧರ್ಮದಲ್ಲಿ ಇದ್ರೆ ಮಾತ್ರ ನನ್ನ ರೇಖಿ ಕಲಿಯೋದಕ್ಕೆ ಸಾಧ್ಯ ಇದೆ, ಇಲ್ಲ ಒಂದು ಜಾತಿ ವ್ಯವಸ್ಥೆ, ಹಿಂಗ್ ಮೇಲ್ವರ್ಗದವ್ರು ಮಾತ್ರ ಕಲಿಬೇಕು, ಈ ವರ್ಗದವ್ರು ಕಲಿಬಾರ್ದು, ನೋ, ಏನು ಇಲ್ಲ. ಇದು ಜಾತಿಯಿಂದನೂ ಸಂಬಂಧ ಇಲ್ಲ, ಯಾವುದೇ ಧರ್ಮದಿಂದನೂ ಸಂಬಂಧ ಇಲ್ಲ, ಮತ್ತೆ ಲಿಂಗ ಭೇದ ಇಲ್ಲ. ಇಲ್ಲಿ ಹೆಣ್ಮಕ್ಳು ಕಲಿಬಹುದು, ಗಂಡ್ಮಕ್ಳು ಕಲಿಬಹುದು, ಸಣ್ಣ ಮಕ್ಕಳು ಕಲಿಬಹುದು, ದೊಡ್ಡ ಮಕ್ಕಳು ಕಲಿಬಹುದು, ಈವನ್ ತೃತೀಯ ಲಿಂಗಿಗಳು ಕಲಿಬಹುದು. ಅವ್ರು ಗಂಡು ಅಲ್ಲ ಹೆಣ್ಣು ಅಲ್ಲ ಅಂದ್ರೂ ಈ ಜ್ಞಾನವನ್ನ ಪಡೆಯೋದಕ್ಕೆ ಅವ್ರು ಅರ್ಹರಾಗಿರ್ತಾರ. ಹಾಗಾಗಿ ಯಾವುದೇ ಭೇದ ಇಲ್ಲ. ಇದು ಬಿಡ್ರಿ, ಬಹಳ ದೊಡ್ಡದು ಏನು ಅಂದ್ರೆ ಇದಕ್ ಭಾಷೆಯ ಹಂಗೂ ಇಲ್ಲ. ಕೇವಲ ಕನ್ನಡ ಮಾತಾಡೋರೆ ರೇಖಿ ಕಲಿಬೇಕೇನ್ರಿ? ನೋ. ಯಾರಿಗೆ ಭಗವಂತನ ಭಾಷೆ ಅರ್ಥ ಆಗುತ್ತೆ ನೋಡ್ರಿ, ಅವ್ರು ಎಲ್ಲರಿಗೂ ಸಮೇತ ರೇಖಿ ಕಲಿಯೋದಕ್ಕೆ ಸಾಧ್ಯ ಇದೆ. ಹಾಗಾಗಿ ಯಾವುದೇ ಒಂದು ಚೌಕಟ್ಟು ಇಲ್ಲದನೆ ಕಲಿಯುವಂತ ಜಗತ್ತಿನ ಏಕೈಕ ವಿದ್ಯೆ ಅಂತ ಯಾವ್ದಾದ್ರೂ ಇದ್ರೆ ಅದು ರೇಖಿ ವಿದ್ಯೆ ಇದೆ. ಅರ್ಥ ಆಗ್ತಾ ಇದೆ ಎಲ್ಲರಿಗೂ? ಯಾವುದೇ ಚೌಕಟ್ಟಿಲ್ಲ. ನೀವು ಗಂಡಿರ್ರಿ, ಹೆಣ್ಣಿರ್ರಿ, ಪ್ರದೇಶ ಇಲ್ಲ, ಭಾಷೆ ಇಲ್ಲ, ಜಾತಿ ಇಲ್ಲ, ಧರ್ಮ ಇಲ್ಲ, ಸೀಮೆ ಇಲ್ಲ, ಏನು ಇಲ್ಲ. ಈವನ್ ಈ ಕೋರ್ಸಿನ ಫೀಸ್ನೂ ಇಲ್ಲ ನಿಮ್ಗೆ. ಸೊ ಯಾವುದೇ ಚೌಕಟ್ಟು ಇಲ್ಲದೇನೆ ರೇಖಿ ನಿಮ್ಮ ತನಕ ಬಂದಿದೆ ಅಂದ್ರ ಈಗ ಬರ್ಕೊಡ್ರಿ, ನಾವು ರೇಖಿಯನ್ನ ಸರ್ಚ್ ಮಾಡೋದಿಲ್ಲ, ರೇಖಿನೇ ನಮ್ಮನ್ನ ಸರ್ಚ್ ಮಾಡುತ್ತೆ. ಸ್ವಯಂ ಬ್ರಹ್ಮಾಂಡ ನಿಮ್ಮನ್ನ ಆಯ್ಕೆ ಮಾಡಿದೆ. ಸೊ ಈಗ ಯಾರ್ಯಾರು ಫೇಸ್ಬುಕ್ ಲಿಂದ ನೀವು ಬಂದಿರಿ, ನಂದು ಆಡ್ ಬಂದಿರ್ಬೋದು, ನೋಡಿದ್ರಲ್ಲ, ಆಡ್ ಬಂದಾಗ ಸ್ಕ್ರೋಲ್ ಮಾಡಿ ಮುಂದೆ ಹೋಗಿರ್ತೀರಿ. ಸ್ಕ್ರೋಲ್ ಮಾಡಿ ಮುಂದೆ ಹೋದ್ಮೇಲೆ ಮತ್ತೆ ವಾಪಸ್ ಬಂದ್ ಯಾರು ಕ್ಲಿಕ್ ಮಾಡಿದವ್ರಿದ್ರಿ ಹಿಂಗ್ ಕೈ ಮಾಡ್ರಿ, ಒಂದ್ಸಲಕ್ಕಲ್ಲ, ಮುಂದ್ ಸ್ಕ್ರೋಲ್ ಮಾಡಿ ಮುಂದೆ ಹೋಗಿರಿ. ಏನ ಹೇಳ್ತಾರೆ, ಎಲ್ಲ ಬಿಸ್ನೆಸ್ ಮಾಡ್ತಾರ ಅಂತೇಳಿ ಹಿಂಗ ಅನ್ಕೊಂಡ್
ಮುಂದೆ ಹೋಗಿ ಮತ್ತೇನೋ ಹೇಳ್ತಾ ಇದ್ದಾರಂತ ಮತ್ತೆ ವಾಪಸ್ ಬಂದು ಕ್ಲಿಕ್ ಮಾಡಿದ್ರಂದ್ರೆ ಬರ್ಕೋರಿ ಸ್ವಯಂ ಬ್ರಹ್ಮಾಂಡ ನಿಮ್ಗೆ ಆಯ್ಕೆ ಮಾಡಿದೆ, ಅದಕ್ಕೆ ಅದು ಬ್ರಹ್ಮಾಂಡ ನಿಮ್ಗೆ ಇಲ್ಲಿ ಕರ್ಕೊಂಡ್ ಬಂದಿದೆ. ಹಾಗಾಗಿ ಇಲ್ಲಿ ಕರ್ಕೊಂಡ್ ತಂದವರು ನಾನು ಕರ್ದಿಲ್ಲ, ನೀವು ಬಂದಿಲ್ಲ, ನಿಮ್ಮನ್ನ ಬರುವಂತೆ ಮಾಡಿರುವಂತದ್ದು ಯಾವ್ದಿದೆ ಅಂದ್ರೆ ಬ್ರಹ್ಮಾಂಡ ಇದೆ. ಆ ರೀತಿ ಸ್ಕ್ರೋಲ್ ಮಾಡಿ ಬಂದವ್ರು ಯಾರ್ಯಾರಿದ್ದೀರಿ? ಬಂದವರೆಲ್ಲ ಸ್ಮೈಲ್ ಮಾಡ್ತಾ ಇದ್ದೀರಿ ನೋಡಿ. ಇಲ್ಲಿ ನಮ್ಮ ಜಗದೀಶ್ ಸರ್ ಇದ್ದಾರೆ, ಸ್ಕ್ರೋಲ್ ಮಾಡಿ ಹೋಗ್ ಮತ್ತೆ ವಾಪಸ್ ಬಂದ್ ಮತ್ತೆ ಇದನ್ನ ಲಿಂಕ್ ಅನ್ನ ಕ್ಲಿಕ್ ಮಾಡಿದವ್ರು ಇದ್ದಾರೆ, ತೇಜಸ್ವಿನಿ ಮ್ಯಾಮ್ ಇದ್ದಾರೆ, ಮತ್ತೆ ಯಾರಿದ್ರಿ ಸ್ಕ್ರೋಲ್ ಮಾಡಿ ಹೋಗ್ ವಾಪಸ್ ಬಂದವರು ಜಯಶ್ರೀ, ಬಹಳ ಜನ ಇದ್ದೀರಿ, ಅರುಣಾ ಮ್ಯಾಮ್ ಇದ್ದಾರೆ, ಮತ್ತೆ ಯಾರ್ಯಾರಿದ್ದೀರಿ ಮೂರನೇ ಉಳ್ದವ್ರೆಲ್ಲಾರು ವಿಡಿಯೋ ಆನ್ ಮಾಡ್ರಿ ನೋಡ್ರಿ. ನಾನು ನಿಮಗ್ ನೋಡ್ತೀನಿ, ಎಲ್ಲಿಂದು ಏನು ಎತ್ತ ಹೆಂಗ ನನ್ಗೂ ಗೊತ್ತಾಗ್ಬೇಕಲ್ಲ ಯಾರ್ಯಾರು. ಸೊ ಹಾಗಾಗಿ ನೀವು ಮಾತ್ರ ನನಗ್ ನೋಡ್ಬೇಕಂತ ಎಲ್ಲೂ ಇಲ್ಲ, ನಾನು ನೋಡ್ತೀನಿ ಹೆಂಗಿದ್ರಿ ಫಸ್ಟ್ ಟೈಮ್ ಬಂದವ್ರೆಲ್ಲಾರು ಅಂತೇಳಿ. ಓಕೆನಾ? ಸೊ ಹಾಗಾಗಿ ಬರ್ಕೊಡ್ರಿ. ರೇಖೆ ಇದೆ ನೋಡ್ರಿ, ಅದು ನಮ್ಮನ್ನ ಸರ್ಚ್ ಮಾಡಿದೆ, ನಮ್ಮನ್ನ ಆಯ್ಕೆ ಮಾಡಿದೆ. ಹಾಗಾಗಿ ಈಗ ಯೋಚನೆ ಮಾಡ್ರಿ, ಸ್ವಯಂ ಬ್ರಹ್ಮಾಂಡ ನಮ್ಮನ್ನ ಆಯ್ಕೆ ಮಾಡಿದೆ ಅಂದ್ರ ನಾವ್ ಎಷ್ಟು ಅದೃಷ್ಟಶಾಲಿ ಇರ್ಬೋದು. ಥಿಂಕ್ ಮಾಡ್ರಿ, ಯಾರ ಆಯ್ಕೆ ಮಾಡಿದ್ದಾರೆ? ಬ್ರಹ್ಮಾಂಡ. ಬ್ರಹ್ಮಾಂಡ ಅಂದ್ರೆ ಪರಾತ್ಪರ ಶಕ್ತಿ, ಪರಮಾತ್ಮ. ಆ ಪರಮಾತ್ಮನ ರೂಪ ಬೇರೆ ಇರ್ಬೋದು, ನಾಮಗಳು ಬೇರೆ ಇರ್ಬೋದು, ಆದ್ರೆ ಎನರ್ಜಿ ಮಾತ್ರ ಸೇಮ್ ಪರಮಾತ್ಮಂದೇ. ಹಾಗಾದ್ರೆ ಯಾವಾಗ ಪರಮಾತ್ಮ ನಮ್ಮನ್ನ ಆಯ್ಕೆ ಮಾಡಿದ್ದಾನಂದ್ರ ನಮ್ಮಲ್ಲಿ ಆ ಅರ್ಹತೆ ಇದೆ ಅಂತ ಅರ್ಥ. ನನ್ನಲ್ಲಿ ಆ ಶಕ್ತಿನೂ ಇದೆ, ಮತ್ತೆ ಆ ಅರ್ಹತೆನೂ ಸಮೇತ ನನ್ನ ಹತ್ರ ಇದೆ ಅಂತ. ಹಾಗಾಗಿ ಯಾರೆಲ್ಲರಿಗೂ ರೇಖಿ ಆಯ್ಕೆ ಮಾಡ್ಕೊಂಡಿದೆ ಅವರೆಲ್ಲರಿಗೂ ಸಮೇತ ನಮ್ಮ ನಿವೇದಿತಾ ಉಗಾ ಟ್ರೈನರ್ಸ್ ಅಕಾಡೆಮಿಯಿಂದ ಮತ್ತೊಂದು ಸಲ ಅಭಿನಂದನೆಗಳನ್ನ ಹೇಳ್ತಾ, ಇದೀಗ ಟಾಪಿಕ್ ಅನ್ನ ಬರ್ಕೊಡ್ರಿ. ಈ 3 ದಿನದ ಸೆಷನ್ ನಲ್ಲಿ ನೀವು ಏನೆಲ್ಲವನ್ನ ಕಲಿತೀರಿ ಅಂತ, ಏನ್ ಲರ್ನ್ ಮಾಡ್ತೀರಿ, ಯಾಕಿದ್ರದ್ದು ಅವಶ್ಯಕತೆ ಇದೆ. ಸೊ ಮತ್ತೆ ಒಂದ್ ಹೇಳ್ತೀನಿ, 1 ನಿಮಿಷನು ನೀವು ಮಿಸ್ ಮಾಡಿದ್ರ ನನ್ ದೇವ್ರಾಣೆ ಹೇಳ್ತೀನಿ ನಿಮ್ಗೆ ರೇಖಿನೇ ಗೊತ್ತಾಗೋದಿಲ್ಲ. ಅಷ್ಟು ಅಲರ್ಟ್ ಝೋನ್ ಅಲ್ಲಿ ಈ ಕೋರ್ಸ್ ಅನ್ನ ಕಂಪ್ಲೀಟ್ ಮಾಡೋದಿದೆ. ಸೊ ಮೊದಲು ಬರ್ಕೋರಿ, ನೀವು ರೇಖಿ ಅಂದ್ರೆ ಏನು ಅಂತ ಹೇಳಿ ಫಸ್ಟ್ ಕಲಿತೀರಿ. ರೇಖಿ ಅಂದ್ರೆ ಯಾವ್ದಕ್ಕೆ ಹೇಳ್ಬೇಕು, ಟಾಪಿಕ್ ಅನ್ನ ಬರ್ಕೋರಿ. 3 days ನಲ್ಲಿ ನಾವೇನೇನು ಕಲಿತೀವಿ ಅಥವಾ ನಾನೇನನ್ನು ಕಲ್ಸೋಳಿದ್ದೀನಿ. ಮೊದಲನೇದು ರೇಖಿಯ ಪರಿಚಯ. ರೇಖಿ ಅಂದ್ರೆ ಏನು, ಅದ್ರ ನಂತರ ಬರ್ಕೋರಿ ಭಾರತೀಯ ರೇಖಿಯ ಪರಿಚಯ, ಇಂಡಿಯನ್ ರೇಖಿಯ ಇಂಟ್ರಡಕ್ಷನ್, ಪರಿಚಯ ಕೊಡ್ತೀವಿ. ಭಾರತೀಯ ರೇಖಿ, ಇದನ್ನ ಭಾರತೀಯ ರೇಖಿನೇ ಅಂತ ಹೆಂಗ್ ಅಂತೀವಿ ನಾವು, ದಾಖಲೆ ಸಮೇತ ಇಲ್ಲಿ ನಿಮಗೆ ಮಾಹಿತಿ ಸಿಗುತ್ತೆ. ಗಾಳಿ ಮೇಲೆ ರೇಖೆ ನಡೆಯಂಗಿಲ್ಲ ನಮ್ದು, ಇಲ್ಲಿ ದಾಖಲೆಗಳು ಸಮೇತ ನಿಮ್ಗೆ ಸಿಗುತ್ತೆ. ಅದಾದ ನಂತರ ಬರ್ಕೋರಿ ನಮ್ಮ ಶರೀರದಲ್ಲಿರುವಂತಹ ಚಕ್ರಗಳ ಬಗ್ಗೆ ಮಾಹಿತಿ ಸಿಗುತ್ತೆ ನಿಮ್ಗೆ. ಶರೀರದಲ್ಲಿರುವ ಚಕ್ರಗಳು 114 ಚಕ್ರಗಳು, ಮತ್ತೆ ಮೇನ್ ಇರುವಂತಹ 7 ಚಕ್ರಗಳು, ಸಂಪೂರ್ಣ ಚಕ್ರಗಳ ಬಗ್ಗೆ ಮಾಹಿತಿ ಇರುತ್ತೆ. ಎಸ್. ಅದರ ನಂತರ ಬರ್ಕೋರಿ ಪಂಚತತ್ವಗಳೊಂದಿಗೆ ರೇಖೆಯನ್ನ ಜೋಡಿಸೋದು. ಪಂಚತತ್ವಗಳೊಂದಿಗೆ ರೇಖೆಯನ್ನ ಜೋಡಿಸೋದು ಇಲ್ಲಿ ಕಲಿತೀರಿ. ಎಸ್. ಅದರ ನಂತರ ಬರ್ಕೋರಿ ಪಂಚಕೋಶಗಳ ಬಗ್ಗೆ ಮಾಹಿತಿ ಇರುತ್ತೆ ನಿಮ್ಗೆ. ನೀವೆಲ್ಲೂ ಕೇಳಿಕ್ಕಿಲ್ಲ ಪಂಚಕೋಶಗಳು, ಕೇಳಿದ್ರು ಬಹಳ ಒಂದ್ರ 5-10 ಜನ ಕೇಳಿರ್ಬೋದು ನನ್ನ ಪ್ರಕಾರ. 118ರಲ್ಲಿ ಮೇಲಿನ 18 ಜನರಿಗೆ ಮಾತ್ರ ಪಂಚಕೋಶಗಳು ಗೊತ್ತಿವೆ. ನಾ ಹೇಳುವಾಗ ನಿಮ್ಗೆ ಗೊತ್ತಾಗುತ್ತೆ. ಸೊ ಹಾಗಾಗಿ ನೀವು ಹೊಸ ಟಾಪಿಕ್ ಆಗಿರುವಂತ ಪಂಚಕೋಶಗಳ ಬಗ್ಗೆ ನಿಮ್ಗೆ ಇಲ್ಲಿ ಅರ್ಥ ಮಾಡಿಸ್ತೀನಿ. ಎಸ್. ನಂತರ ನೆಕ್ಸ್ಟ್ ಬರ್ಕೊಡ್ರಿ ಔರಾ ಕ್ಲೆನ್ಸಿಂಗ್, ಪ್ರಭಾವಳಿಯ ಸ್ವಚ್ಛತೆ. ನೀವು ಇಂಗ್ಲಿಷ್ ನಲ್ಲಿ ಬರೀತೀನಂದ್ರ ಔರಾ ಕ್ಲೆನ್ಸಿಂಗ್ ಬರೀರಿ, ಇಲ್ಲ ಕನ್ನಡದಲ್ಲಿ ಬರೀತೀನಂದ್ರ ಪ್ರಭಾವಳಿಯ ಸ್ವಚ್ಛತೆ. ಎಸ್. ಅದ್ರ ನಂತರ ಬರ್ಕೋರಿ ಸೆಲ್ಫ್ ಹೀಲಿಂಗ್ ಅನ್ನ ಕಲಿತೀರಿ ನಾವು. ಸ್ವಯಂ ಚಿಕಿತ್ಸೆ ಮಾಡ್ಕೊಳ್ಳೋದು ಯಾವ ರೀತಿ. ಸಣ್ಣ ಪುಟ್ಟ ಸಮಸ್ಯೆ ಬಂದಾಗ ಎದ್ದೋ ಬಿದ್ದೋ ಹಾಸ್ಪಿಟಲ್ಗೆ ಹೋಗೋಕ್ಕಿಂತ ಮುಂಚೆ ನಮ್ಮನ್ನ ನಾವು ಸ್ವಯಂ ಚಿಕಿತ್ಸೆ ಯಾವ ರೀತಿ ಮಾಡ್ಕೊಳ್ಬೇಕು ಅನ್ನೋದನ್ನ ಇಲ್ಲಿ ಕಲಿತೀರಿ. ಸೆಲ್ಫ್ ಹೀಲಿಂಗ್ ಟೆಕ್ನಿಕ್ ಅನ್ನ ನಾನು ನಿಮ್ಗೆ ಕಲಿಸ್ತೀನಿ. ಮತ್ತೆ ಚೆನ್ನಾಗಿ ಕಲಿಬೇಕು, ಚೆನ್ನಾಗಿ ಪ್ರಾಕ್ಟೀಸ್ ಮಾಡ್ಬೇಕು ನೀವು. ಮತ್ತೆ ಯಾರು ಹಿಂಗ್ ತಲೆಗಿಟ್ಕೋಬೇಡ್ರಿ, ರೇಖಿ 1 ಕಲ್ತ ಮೇಲೆ 2 ಕಲಿಬೇಕೆ, ನಂಗೇನು ಇಲ್ಲ, ನೀವು ಕಲ್ತಟ್ರ ಒಳ್ಳೇದ್ ಕಲೀರಿ ಸಾರ್. ಮುಂದೆ ಬರೋದು ಪರಮಾತ್ಮನ ಇಚ್ಛೆ ಇರುತ್ತೆ, ನೀವೆಷ್ಟು ಕಲಿತ್ರಿ ಅಷ್ಟು ಬೆಸ್ಟ್ ಕಲೀರಿ. ಅದನ್ನು ಯಾರು ತಲೆಗಿಟ್ಕೊಳ್ಬೇಡ್ರಿ, ಆರಾಮ್ ರಿಲ್ಯಾಕ್ಸ್ ಆಗಿ ಕಲ್ತು ಬಿಡ್ರಿ. ಸೆಲ್ಫ್ ಹೀಲಿಂಗ್ ಅನ್ನ ಕಲಿತ್ರಿ. ಅದಾದ ನಂತರ ಬರ್ಕೋರಿ ರೇಖಿ ಲೆವೆಲ್ 2 ಇದೆ ನೋಡ್ರಿ, ಅದ್ರ ಬಗ್ಗೆ ಮಾಹಿತಿಯನ್ನ ನಿಮಗೆ ಕೊಡ್ತೀವಿ.
ಈ ರೀತಿ ಇದೆ, ಇಷ್ಟಿದೆ, ಇದ್ರಲ್ಲಿ ಏನೇನ್ ಕಲಿತ್ರಿ ಮಾಹಿತಿ ಇರುತ್ತೆ. ಬೇಕಾದ್ರೆ ಒಂದ್ ಸ್ಟೆಪ್ ಇಡ್ಬೋದು, ಇಲ್ಲ ಆರಾಮ್ಸೆ ಇರ್ಬೋದು. ಅದ್ರ ನಂತರ ಕೊನೆಗೆ ಬರ್ಕೋರಿ, ರೇಖಿ ಲೆವೆಲ್ 1 ನ ದೀಕ್ಷೆ ಸಿಗುತ್ತೆ, ನಿಮ್ಗೆ ಅಚೂನ್ಮೆಂಟ್ ಸಿಗುತ್ತೆ. ರೇಖಿ ಲೆವೆಲ್ 1 ನ ದೀಕ್ಷೆ ಸಿಗುತ್ತೆ ನಿಮ್ಗೆ. ಎಸ್. ಸೊ ಎಲ್ಲರೂ ಇಷ್ಟು ಟಾಪಿಕ್ ಅನ್ನ ಬರ್ಕೊಂಡ್ರಿ. ಟಾಪಿಕ್ ಬಹಳ ಇದೆ ಅಂತ ಯಾರ್ಯಾರಿಗೆ ಅನಿಸುತ್ತೆ? ಮಾಡ 3 ದಿನದಾಗ ಇಷ್ಟಿದೇನ್ರಿ? ಇನ್ನು ಭಯಂಕರ ಇದೆ, ಇನ್ನು ಜಾಸ್ತಿನೇ ಇದೆ, ಕಡಿಮೆ ಇಲ್ಲ ಇದು. ಹಾಗಾಗಿ ನೀವು ಅಲರ್ಟ್ ಝೋನ್ ಅಲ್ಲಿ ಇರೋದು ಬಹಳ ಬಹಳ ಇಂಪಾರ್ಟೆಂಟ್ ಇದೆ. 100 ಕೆಲಸ ಸೈಡಿಗೆ ಇಕ್ರಿ, ಮೊದಲು ರೇಖಿಯನ್ನ ಸರಿಯಾಗಿ ಅರ್ಥ ಮಾಡ್ಕೊಡ್ರಿ. ಅಂದಾಗ ಮಾತ್ರ ಈ ಎನರ್ಜಿ ನಿಮ್ಗೆ ಅರ್ಥ ಆಗೋದಕ್ಕೆ ಸಾಧ್ಯ ಇದೆ. ಎಸ್. ಸೊ ನೆಕ್ಸ್ಟ್ ಬರೆಯೋದಕ್ಕೆ ಶುರು ಮಾಡ್ರಿ. ನೀವು ನಿಮ್ಮ ಲೈಫ್ ನಲ್ಲಿ ಯಾರ್ಯಾರಿದ್ರಿ, ಏನಾದ್ರೂ ಒಂದ್ ಮೆಡಿಸಿನ್ಸ್ ಗಳನ್ನ ತಗೊಳ್ಳೋರು ಸ್ವಲ್ಪ ಹಿಂಗ್ ಕೈ ಮಾಡ್ರಿ. ಮೆಡಿಸಿನ್ ತಗೊಳ್ತಾ ಇದ್ದೀರಿ, ಏನಾದ್ರೂ ಒಂದು ವಾರಕ್ಕೊಂದಳೆ 15 ದಿವಸ ಅಥವಾ ರೆಗ್ಯುಲರ್ ತಗೊಳ್ತಾ ಇರೋರು ಕೈ ಮಾಡ್ರಿ. ಮುಕ್ತಾ ಮೇಡಮ್ ಇದ್ದಾರೆ ನನ್ನ ಎದುರಿಗೆ, ಯಶೋಧ ಇದ್ದಾರೆ, ಆನಂತರ ಮತ್ತೆ ಜಯಶ್ರೀ ಮ್ಯಾಮ್ ಇದ್ದಾರೆ, ಮತ್ತೆ ಇಲ್ಲಿ ಅರುಣಾ ಇದ್ದಾರೆ, ಓಕೆ, ಅನಿತಾ ಇದ್ದಾರೆ, ಪವಿತ್ರ ಇದ್ದಾರೆ, ಸೂರ್ಯ ಸರ್ ಇದ್ದಾರೆ. ಆಲ್ಮೋಸ್ಟ್ 50% ಒಂದಿಲ್ಲ ಒಂದ್ ಏನಾದ್ರೂ ಒಂದು ತಗೋತಾ ಇದ್ರಿ. ಮೇಡಮ್ 1+ ಮೇಡಮ್ ನಿಮ್ ಹೆಸರು ಬರೀರಿ. ನಿಮ್ಗೆ ಅನ್ಮ್ಯೂಟ್ ನಾಗ ಆಪ್ಷನ್ ಕೊಡ್ಲತ್ತೀನಿ ನೋಡ್ರಿ, ಅಲ್ಲೇ ನಿಮ್ ಹೆಸರು ಬರೀರಿ ದಯವಿಟ್ಟು. ಆಮೇಲೆ ನಮ್ಮ ರವೀನ್ ಅಂತಿದ್ದಾರೆ. ರವೀಂದ್ರ ಸರ್ ನಿಮ್ದು ಹೆಸರು? ಓಕೆ, ಹಾ, ಈಗ ಬರ್ಕೊಡ್ರಿ ಡೈರಿಯಲ್ಲಿ ನಿಮ್ದು. ಯಾರಿಗೆ ಅನಿಸುತ್ತೆ ನೋಡ್ರಿ ಲೈಫ್ ನಲ್ಲಿ ಮೆಡಿಸಿನ್ ತಗೊಳ್ಬಾರ್ದು ಅಂದ್ರೆ ಒಂದ್ ಟೆಕ್ನಿಕ್ ಅನ್ನ ಇವತ್ತು ಹೇಳ್ತೀನಿ. ಯಾರಿಗ ಅನಿಸುತ್ತೆ ಮೆಡಿಸಿನ್ ಒಟ್ಟ ತಗೋಬಾರ್ದಪ್ಪ, ಸಾಕಾಗ್ಯದ ನನ್ ತಗೊಂಡ್. ಹಾ, ಶೋಭಾ. ಸೊ ಅವ್ರಿಗೆಲ್ಲರಿಗೆ ಈಗ ಬರ್ಕೊಡ್ರಿ. ಯಾರಿಗ ಅನಿಸುತ್ತೆ ನೋಡ್ರಿ ಮೆಡಿಸಿನ್ಸ್ ತಗೊಳ್ಬಾರ್ದು ಅಂದ್ರ ಅದಕ್ಕೆ ಈಸಿ ಇರುವ ಟೆಕ್ನಿಕ್ ಯಾವುದು ಅಂದ್ರ ಮೆಡಿಟೇಷನ್ ಮಾಡೋದಕ್ ಶುರು ಮಾಡ್ಬೇಕು ನೀವು. ಈಸಿ. ಮೆಡಿಸಿನ್ ಬ್ಯಾಡ್ ಅಂದ್ರ ಅದು ಬ್ಯಾಡ್ ಅಂದ್ರೆ ಈ ಎಮ್ಮಿಗ್ ಚಾಲೋ ಮಾಡ್ಬೇಕು ನೀವು, ಗೊತ್ತಾಯ್ತಾ? ಮೆಡಿಸಿನ್ ನನಗ್ ಆಗೋದಿಲ್ಲ ರೀ ಅಂದ್ರೆ ಮೆಡಿಟೇಷನ್ ಶುರು ಮಾಡ್ರಿ. 100% ರಿಸಲ್ಟ್ ಬರುತ್ತೆ. 100ಕ್ಕೆ 100ರಷ್ಟು ಮನಿ ಬ್ಯಾಕ್ ಗ್ಯಾರಂಟಿ ಅಂತೀವಿ ನೋಡ್ರಿ, ಹಂಗ್ ಗ್ಯಾರಂಟಿ ಇದೆ ರೇಖಿಯಲ್ಲಿ. ಸೊ ಹಾಗಾಗಿ ಮೆಡಿಷನ್ ಮಾಡಲಾರದ ಕಾರ್ಯ ಇದೆ ನೋಡ್ರಿ, ಅದು ಮೆಡಿಟೇಷನ್ ಮಾಡುತ್ತೆ. ರೀಸನ್, ಕಾರಣ ಏನು ಅಷ್ಟ್ ಹೆಂಗ್ ಓವರ್ ಕಾನ್ಫಿಡೆನ್ಸ್ ಹೇಳ್ತೀನಿ ಅಂದ್ರ, ನಮ್ಮ ಶರೀರದ ಎಲ್ಲಾ ಕೋಶಗಳಲ್ಲೂ ಸಮೇತ ರೇಖಿ ಏನ್ ಮಾಡುತ್ತೆ ಅಂದ್ರೆ ಪ್ರವಾಹ ಮಾಡುತ್ತೆ, ಹರಿಯುತ್ತೆ. ಯಾವಾಗ ರೇಖಿ ಶರೀರದಲ್ಲಿ ಹರಿಯೋದಕ್ಕೆ ಶುರು ಮಾಡುತ್ತೆ, ನಮ್ಮಲ್ಲಿ ರೋಗ ನಿರೋಧಕ ಶಕ್ತಿ ಉತ್ಪತ್ತಿಯಾಗುತ್ತೆ. ಬರ್ಕೊಡ್ರಿ. ಯಾವಾಗ ರೋಗ ನಿರೋಧಕ ಶಕ್ತಿ ಉತ್ಪತ್ತಿ ಆಗುತ್ತೆ ಅವಾಗ ನೀವು ಹೆಲ್ದಿ ಆಗಿರ್ತೀರಿ, ಹ್ಯಾಪಿ ಆಗಿರ್ತೀರಿ. ಅವಾಗ ಯಾಕೆ ಟ್ಯಾಬ್ಲೆಟ್ಸ್ ತಗೊಳ್ತೀರಿ ನೀವು ಸುಮ್ನೆ? ತೊಂದ್ರೆ ಇದೆ ಅಂತ ತಗೋತ್ರಲ್ಲ, ಏನಾದ್ರೂ ಇರ್ಬೋದಲ್ಲ, XYZ ನಿಮ್ಗೆ ಗೊತ್ತಿದೆ. ಯಾರಿಗೋ BP ಇರುತ್ತೆ, ಯಾರಿಗೋ ಶುಗರ್ ಇರುತ್ತೆ, ಯಾರಿಗೋ ಥೈರಾಯ್ಡ್ ಇದೆ, ಮತ್ತೊಂದು XYZ ಏನಾದ್ರೂ ಇದೆ. ಸೊ ಹಾಗಾಗಿ ಯಾವಾಗ ನಿಮ್ಮ ಸಮಸ್ಯೆಯ ಮೇಲೆ ರೇಖೆ ಏನ್ ಮಾಡುತ್ತೆ ಅಂದ್ರೆ ವರ್ಕ್ ಮಾಡೋದಕ್ಕೆ ಶುರು ಮಾಡುತ್ತೆ ನೋಡ್ರಿ, ಅವಾಗ ನಿಮಗ್ ಮೆಡಿಸಿನ್ಸ್ ನ ಅಗತ್ಯ ಇರೋದಿಲ್ಲ. ಅಲ್ಲಿ ಅಗತ್ಯ ಇರೋದು ಯಾವುದು ಅಂದ್ರ ಮೆಡಿಟೇಷನ್. ಹಾಗಾಗಿ ಇವತ್ತು ನಿಮ್ಗೆ ಗೊತ್ತಲ್ಲ, ಹಾಸ್ಪಿಟಲ್ಗೆ ಏನಾದ್ರೂ ಹೋದ್ರೆ ಡಾಕ್ಟ್ರು ಎಲ್ಲಾ ಟ್ರೀಟ್ಮೆಂಟ್ ಕೊಟ್ಟು ಹೇಳತಾರ ಮೆಡಿಟೇಷನ್ ಮಾಡ್ರಿ, ಸ್ವಲ್ಪ ವಾಕಿಂಗ್ ಮಾಡ್ರಿ, ಜಾಗಿಂಗ್ ಮಾಡ್ರಿ, ಟೆನ್ಷನ್ ತಗೋಬೇಡ್ರಿ. ಡಾಕ್ಟರ್ಸ್ ಹೇಳ್ತಾ ಇದ್ದಾರಲ್ಲ, ಗೊತ್ತಲ್ಲ? ಡಾಕ್ಟರ್ಸು ಬಹಳ ಒಳ್ಳೆಯವ್ರಾಗ್ಯಾರ. ಹಿಂದಿನ ಡಾಕ್ಟರ್ ತರ ಇಲ್ಲ, ಬಂದು ಇಂಜೆಕ್ಷನ್ ಮಾಡ್ರಿ, ಗುಳಿಗೆ ಕೊಡ್ರಿ, ಮನಿಗ್ ಹೋಗ್ರಿ ಹಿಂಗ್ ಹೇಳ್ತಾ ಇಲ್ಲ. ಅವರು ಹೇಳ್ತಾ ಇದ್ದಾರೆ ಬರೀ ಹಾಸ್ಪಿಟಲ್ ಮೇಲೆ ಡಿಪೆಂಡ್ ಆಗ್ಬೇಡ್ರಿ, ಮೆಡಿಟೇಷನ್ ಮಾಡ್ರಿ, ಬೆಳಗ್ಗೆ ಎದ್ದು ಸ್ವಲ್ಪ ವಾಕಿಂಗ್ ಮಾಡ್ರಿ, ಪಾಸಿಟಿವ್ ಥಿಂಕ್ ಮಾಡ್ರಿ, ಟೆನ್ಷನ್ ಮಾಡ್ಕೊಳ್ಬೇಡ್ರಿ ಅಂತ ಡಾಕ್ಟರ್ಸು ಸಮೇತ ಹೇಳ್ತಾ ಇದ್ದಾರೆ. ಇದರ ಅರ್ಥ ಏನು ಅಂದ್ರ, ಇವತ್ತು ವೈದ್ಯಕೀಯ ಲೋಕಕ್ಕೂ ಗೊತ್ತಿದೆ ಚಿಕಿತ್ಸೆ ಕೊಡುವಂಥದ್ದು ಕೇವಲ ಟ್ಯಾಬ್ಲೆಟ್ಸ್ ಗಳಲ್ಲ, ಅದಕ್ಕೆ ಬಿಟ್ಟು ಒಂದು ಎನರ್ಜಿ ವರ್ಕ್ ಮಾಡುತ್ತೆ. ಬರ್ಕೊಡ್ರಿ. ನಾವು ತೆಗೆದುಕೊಳ್ಳುವಂತಹ ಚಿಕಿತ್ಸೆ ಇದೆ ನೋಡ್ರಿ, 90% ಸೈಕೋಸೊಮೆಟಿಕ್ ಚಿಕಿತ್ಸೆ ಇದೆ. ಅದು ನಾವು ತೆಗೆದುಕೊಳ್ಳುವಂತಹ ಟ್ಯಾಬ್ಲೆಟ್ಸ್ ಗಳಿದೆ ನೋಡ್ರಿ, ಬೇಕಾದ್ರೆ ಮನೆಯಲ್ಲಿ ಯಾರಾದ್ರೂ ಡಾಕ್ಟರ್ಸ್ ಇದ್ರ ಫೋನ್ ಮಾಡಿ ಕೇಳ್ರಿ, ಬರ್ಕೊಡ್ರಿ ವರ್ಡ್. ನಮ್ದೊಬ್ಬರು ಯಾರೋ ಮೇಡಮ್ ಹೊಸೊಬ್ರು ಸಿಕ್ಕಾರ, 90% ಟ್ರೀಟ್ಮೆಂಟು ಟ್ಯಾಬ್ಲೆಟ್ಸ್ ಎಲ್ಲ ಸೈಕೋಸೊಮೆಟಿಕ್ ಅಂತ ಹೇಳ್ತಾ ಇದ್ದಾರಂತ ಕೇಳ್ರಿ. ಅವ್ರು ಎಸ್ ಅಂದೇ ಅಂತಾರೆ. ಸೈಕೋಸೊಮೆಟಿಕ್ ಅಂದ್ರೆ ನಮಗ್ ಮೈಂಡಿಗೆ ಅನಿಸುತ್ತೆ, ನನ್ಗೆ ಜ್ವರ ಬಂದಿದೆ ಎಕ್ಸಾಂಪಲ್, ಜ್ವರ ಬಂದಾಗ ನಮ್ಮಲ್ಲಿ ಏನ್ ಟೆಕ್ನಿಕ್ ಇದೆ, ಟ್ಯಾಬ್ಲೆಟ್ಸ್ ತಗೊಳ್ಳೋದು. ಟ್ಯಾಬ್ಲೆಟ್ಸ್ ತಗೊಂಡಾಗ ಏನಾಗುತ್ತೆ ಅಂದ್ರೆ ಮೈಂಡಿಗೆ ಮೆಸೇಜ್ ಹೋಗುತ್ತೆ, ಈಗ ನಾನ್ ಟ್ಯಾಬ್ಲೆಟ್ಸ್ ತಗೊಂಡಿದ್ದೀನಿ, ನನಗೆ ಆರಾಮಾಗುತ್ತೆ 100%. ಹಾಗಾದ್ರ ಆರಾಮ್ ಮಾಡೋರು ಯಾರು ಅಂದ್ರ ನಮ್ಮ ಒಳಗಿರುವಂತ ಮನಸ್ಸು, ಅದಕ್ಕೆ ಸಬ್ ಕಾನ್ಶಿಯಸ್ ಮೈಂಡ್ ಅಂತ ಹೇಳ್ತೀವಿ. ಹಾಗಾಗಿ ರೇಖಿ ಏನ್ ಮಾಡುತ್ತೆ ಅಂದ್ರ ನಮ್ಮ ಸಬ್ ಕಾನ್ಶಿಯಸ್ ಮೈಂಡ್ ಅನ್ನ ಹೀಲ್ ಮಾಡುತ್ತೆ, ಚಿಕಿತ್ಸೆ ಮಾಡುತ್ತೆ.
ಸ್ವಲ್ಪ ನೋಟ್ ಮಾಡ್ಕೊಡ್ರಿ. ರೇಖಿ ನಮ್ಮ ಸಬ್ ಕಾನ್ಶಿಯಸ್ ಮೈಂಡ್ ಅನ್ನ ಹೀಲ್ ಮಾಡುತ್ತೆ, ಚಿಕಿತ್ಸೆ ಮಾಡುತ್ತೆ. ಎಸ್. ಸೊ ನೆಕ್ಸ್ಟ್ ಬರ್ಕೋರಿ, ಇದನ್ನ ಭಾರತೀಯ ರೇಖಿ ಅಂತೇಳಿ ನಾವು ಯಾಕೆ ಕರಿಬೇಕು? ಇಂಡಿಯನ್ ರೇಖಿ. ಭಾರತೀಯ ರೇಖಿ ಅಂತೇಳಿ ನಾವ್ ಯಾಕೆ ಇದನ್ನ ಕರಿಬೇಕು? ಸೊ ಯಾವಾಗ 18ನೇ ಶತಮಾನದಲ್ಲಿ ಡಾಕ್ಟರ್ ಮಿಕಾವೊ ಉಸುಯಿ ಅವರು ರೇಖಿಯನ್ನ ಸರ್ಚ್ ಮಾಡುವಂತ ಸಂದರ್ಭದಲ್ಲಿ ಅವ್ರದೇ ಜೀವನ ಚರಿತ್ರೆಯಲ್ಲಿ ಬರ್ಕೊಂಡರವರು ಸುಮಾರು 12 ವರ್ಷಗಳ ಕಾಲ ನಾನು ವೇದಗಳನ್ನ ಅಧ್ಯಯನ ಮಾಡೀನಿ, ಭಾರತೀಯ ಸಂಸ್ಕೃತಿಗೆ ಸಂಬಂಧಪಟ್ಟಿರುವಂತದ್ ಎಲ್ಲಾ ಕೃತಿಗಳನ್ನ ನಾನು ಓದಿನಿ. ನನಗ ಅರ್ಥ ಆಗಿದ್ದು ಏನು ಅಂದ್ರ, ಋಗ್ವೇದದಿಂದ ನನಗ ಅರ್ಥ ಆಯ್ತು ನಮ್ಮಲ್ಲಿ ಒಂದು ಬ್ರಹ್ಮಾಂಡದ ಜೊತೆಗೆ ಜೋಡಿಸಿಕೊಳ್ಳೋ ಶಕ್ತಿ ಇದೆ ಅನ್ನುವಂಥದ್ದು ಡಾಕ್ಟರ್ ಮಿಕಾವೊ ಉಸುಯಿ ಅವರು ಅವ್ರ ಜೀವನ ಚರಿತ್ರೆಯಲ್ಲೇ ಹೇಳಿದ್ದಿ. ಹಾಗಾದ್ರೆ ಯಾವಾಗ ಅವ್ರು ಅದನ್ನ ಹೇಳಿದಾರಂದ್ರೆ ಇದ್ರ ಮೂಲ ಎಲ್ಲಿದೆ ಅಂದ್ರೆ ಭಾರತ ಇದೆ ಅಂತ ನಂಬ್ತೀರಿ? ನೀವ್ ಯಾವ್ದೇ ರೇಖೆಯನ್ನ ಕಲಿಸ್ತಾರ ಅವ್ರ ಮೊದಲು ಟಾಪಿಕ್ ಅದೇ ಹೇಳ್ತಾರೆ, ಇದು ಇಂಡಿಯಾದಿಂದೇ ಶುರು ಆಗಿದ್ದು, ಭಾರತದಿಂದನೇ ಇದು ಪ್ರಾರಂಭ ಆಗಿತ್ತು. ಹಾಗಾದ್ರೆ ಈಗ ನಾನು ನಿಮಗೆ ದಾಖಲೆ ಸಮೇತ ಹೇಳ್ತೀನಿ, ಬರ್ಕೊಡ್ರಿ. ಋಗ್ವೇದ ಫಸ್ಟ್ ಹಾಕೋರಿ. ಋಗ್ವೇದದ 10, 60 ಮತ್ತು 12ನೇ ಶ್ಲೋಕದಲ್ಲಿ, ನೀವು ಬೇಕಾದ್ರೆ ಗೂಗಲ್ ನಲ್ಲಿ ಹೋಗಿ ಸರ್ಚ್ ಮಾಡ್ರೆ ಆಮೇಲೆ ಕ್ಲಾಸ್ ಮುಗಿದ್ಮೇಲೆ, ಋಗ್ವೇದದ 10, 60 ಮತ್ತು 12ನೇ ಶ್ಲೋಕದಲ್ಲಿ ಒಂದು ಮಾತು ಬರುತ್ತೆ, ಬರ್ಕೋರಿ. ಅಯಮ್ಮೆ ಹಸ್ತೋ ಭಗವಾನ್ ಅಯಮ್ಮೆ ಭಗವತ್ತರಂ. ವರ್ಡ್ ಬರೀ, ಅಲ್ಲಿ ಏನಿದೆ? ಅಯಮ್ಮೆ ಹಸ್ತೋ ಭಗವಾನ್ ಅಯಮ್ಮೆ ಭಗವತ್ತರಂ ಅನ್ನುವಂತ ಒಂದು ಶ್ಲೋಕದಲ್ಲಿ ಅದ್ರ ಅರ್ಥ ಬರ್ಕೊಡ್ರಿ. ಅಯಮ್ಮೆ ಹಸ್ತೋ ಭಗವಾನ್ ಅಂದ್ರ ನನ್ನ ಹಸ್ತದೊಳಗೆ ಭಗವಂತನ ಶಕ್ತಿ ಇದೆ. ಭಗವಂತನ ಅನಂತ ಬ್ರಹ್ಮಾಂಡದ ಶಕ್ತಿ ಎಲ್ಲಿದೆ ಅಂದ್ರ ನನ್ನ ಹಸ್ತದಲ್ಲಿದೆ ಅಂತೇಳಿ ಋಗ್ವೇದ ಹೇಳುತ್ತೆ. ಅದಕ್ಕೆ ಒಂದ್ ಮಾತು ಬರುತ್ತೆ, ಅಪ್ನಾ ಹಾತ್ ಜಗನ್ನಾಥ್. ಕೇಳಿದ್ರಿ? ಹಿಂದಿಯಲ್ಲಿ ಕೇಳಿರ್ಬೋದು, ಹಿಂದಿ ಯಾರಿಗ್ ಗೊತ್ತಿರುತ್ತೆ. ಒಂದ್ ಮಾತು ಬರುತ್ತೆ, ಬಹಳ ಫೇಮಸ್ ವರ್ಡ್ ಇದು, ಅಪ್ನಾ ಹಾತ್ ಜಗನ್ನಾಥ್. ಅಂದ್ರೆ ನನ್ನ ಕೈಗಳಿವೆ ನೋಡ್ರಿ, ಇದು ಜಗನ್ನಾಥನ ಶಕ್ತಿ ಇದೆ. ಮತ್ ಬಹಳ ಸಲ ನೀವು ಸಿಟ್ಟು ಬಂದ್ ಹೇಳ್ತೀರಿ ನೋಡ್ರಿ, ನಮ್ ಕೈ ಗುಣ ಚಂದಿಲ್ರಿ, ಇದ್ರಲಿಂದ ಯಾರಿಗ್ ಒಳ್ಳೇದ್ ಮಾಡಿದೇವ್ ಎಲ್ಲಾರು ಉಲ್ಟಾ ಹೊಡೆದಾರ. ಯಾರ್ಯಾರಿಗ್ ಫೀಲ್ ಇದೆ? ನೀವ್ ಈ ಕೈನಿಂದ ಎಲ್ಲಾರಿಗ್ ಒಳ್ಳೇದ್ ಮಾಡಿದ್ರಿ, ರಿಸಲ್ಟ್ ಮಾತ್ರ ಉಲ್ಟಾ ಬಂದದ. ಉಲ್ಟಾ ಅಂದ್ರೆ ವಿರುದ್ಧ ಬಂದಿದೆ. ರೀಸನ್ ಏನು ಅಂದ್ರ ರೇಖಿ ಪವರ್. ನಮ್ಮ ಕೈಯಲ್ಲಿ ರೇಖಿ ಎನರ್ಜಿ ಆಕ್ಟಿವೇಟ್ ಇಲ್ಲ ಅಂದ್ರ ಈ ಕೈಲಿಂದ ಏನ್ ಮಾಡಿದ್ರು ಉಲ್ಟಾನೇ ಬರ್ತಾ ಇರುತ್ತೆ ರಿಸಲ್ಟ್. ಎಲ್ಲರೂ ನಮ್ ಕೈಯಿಂದ ಮಾಡಿಸ್ಕೊಂಡಿರ್ತಾರ, ವಾಪಸ್ ಯಾರು ಬರೋದಿಲ್ಲ. ಗೊತ್ತಿರ್ಲಿ, ನಮ್ ಮುಕ್ತಾ ಮೇಡಮ್ ಹಿಂಗ್ ಮಾಡತ್ತಾರ, ಎಲ್ಲರ ಅನುಭವ ಮೇಡಮ್. ನಾನು ನಿಮ್ಮವಳ ಇದ್ದೀನಿ, ನಂದು ಇದೆಲ್ಲ ನಡೆದಿದ್ದೆ ಜರ್ನಿ ಇದೆ. ಸೊ ಹಾಗಾಗಿ ಬರ್ಕೊಡ್ರಿ, ನಮ್ಮ 2 ಅಂಗೈಗಳಲ್ಲಿ ಬ್ರಹ್ಮಾಂಡದ ಶಕ್ತಿ ಇದೆ ಅಂತ ಹೇಳಿ ಯಾರು ಹೇಳ್ತಾರಂದ್ರ ಋಗ್ವೇದ ಹೇಳುತ್ತೆ. ಇದು ಮೊದಲ ದಾಖಲೆ. ಆನಂತರ ಸೆಕೆಂಡ್ ಬರ್ಕೋರಿ, 2ನೇದು ಅಥರ್ವ ವೇದದಲ್ಲಿ. ಸೆಕೆಂಡ್ ಬರುತ್ತೆ ಅಥರ್ವ ವೇದ. ಸೊ ಅಥರ್ವ ವೇದದಲ್ಲಿ ಬರುತ್ತೆ, ನೆಕ್ಸ್ಟ್ ಬರ್ಕೋರಿ ಅದ್ರದ್ದು ವರ್ಡು, ನನ್ನ 2 ಅಂಗೈಗಳಲ್ಲಿ ಅನಂತ ಶಕ್ತಿ ಇದೆ. ಇದು ಸಂಸ್ಕೃತ ಇದೆ, ಕನ್ನಡದಲ್ಲಿ ಹೇಳ್ತಾ ಇದ್ದೀನಿ. ನನ್ನ 2 ಅಂಗೈಗಳಲ್ಲಿ ಅನಂತ ಶಕ್ತಿ ಇದೆ, ನಾನು ಇದನ್ನ ಲೋಕ ಕಲ್ಯಾಣಕ್ಕಾಗಿ ಬಳಸಿಕೊಳ್ಳುತ್ತೇನೆ ಅಂತಿದೆ. ನನ್ನ 2 ಅಂಗೈಗಳಲ್ಲಿ ಏನಿದೆ? ಅನಂತ ಶಕ್ತಿ ಇದೆ, ಬಹಳ ಶಕ್ತಿ ಇದೆ ನನ್ನ ಕೈಯಲ್ಲಿ. ಆದ್ರೆ ಇದನ್ನ ನಾನು ಯಾವ್ದಕ್ಕೆ ಬಳಸ್ತೀನಿ ಅಂತ ಹೇಳುತ್ತೆ ಅಥರ್ವ ವೇದ? ಲೋಕ ಕಲ್ಯಾಣಕ್ಕಾಗಿ. ಹಾಗಾಗಿ ಬರ್ಕೊಡ್ರಿ, ರೇಖೀಯ ಪಾವರ್ ಇದೆ ನೋಡ್ರಿ, ಲೆವೆಲ್ 1 ಮಾತ್ರ ಸೆಲ್ಫ್ ಸಲುವಾಗಿರೋದು. ಲೆವೆಲ್ 1 ಇದೆ ನೋಡ್ರಿ, ಸೆಲ್ಫ್ ಸಲುವಾಗಿದೆ. 2, 3, 4 ಗ್ರ್ಯಾಂಡ್ ಮಾಸ್ಟರ್, ಆ ಮಾಸ್ಟರ್, ಎಲ್ಲಾ ಮಾಸ್ಟರ್ಗಳು ಏನಿದೆ ಅಂದ್ರ ಸಮಾಜಕ್ಕಾಗಿ ಮಾಡೋದಿದೆ ರೇಖಿ. ಮೊದ್ಲು ಅದಕ್ಕೆ ರೇಖಿ ಲೆವೆಲ್ 1 ಏನ್ ಹೇಳುತ್ತೆ? ಮೊದ್ಲು ಸೆಲ್ಫ್ ಹೀಲಿಂಗ್. ನಿಮ್ ಸಮಸ್ಯೆಯಿಂದ ನೀವು ಹೊರಗ್ ಬರ್ರಿ, ನಿಮ್ ತೊಂದರೆಗಳಿಂದ ನೀವು ಹೊರಗ್ ಬರ್ರಿ, ನೀವು ಹೆಲ್ದಿ ಆಗಿರಿ, ನೀವು ಹ್ಯಾಪಿ ಆಗಿರಿ. ಆ ನಂತರ 2ನೇ ಸ್ಟೆಪ್ ಏನ್ ಹೇಳುತ್ತೆ? ಇನ್ನೊಬ್ರಿಗೆ ಅದನ್ನ ಕೊಡೋದಕ್ಕೆ ರೆಡಿಯಾಗಿ. ಸೊ ಹಾಗಾಗಿ ಅಥರ್ವ ವೇದ ಏನ್ ಹೇಳುತ್ತೆ? ನನ್ನ 2 ಅಂಗೈಗಳಲ್ಲಿ ಅನಂತ ಶಕ್ತಿ ಇದೆ, ನಾನು ಇದನ್ನ ಯಾವ್ದಕ್ ಬಳಸ್ತೀನಿ? ಲೋಕ ಕಲ್ಯಾಣಕ್ಕಾಗಿ ಅಂತ ಹೇಳಿ. ಅದಾದ ನಂತರ ನೆಕ್ಸ್ಟ್ ಬರ್ಕೋರಿ, ಈ ಒಂದು ವಿದ್ಯೆ ಇದೆ ನೋಡ್ರಿ. ಒಂದ್ ನಿಮಿಷ, ನಿಮ್ಗೆ ಒಂದು ಚಾರ್ಟ್ ತೋರಿಸ್ತೀನಿ. ಇಲ್ಲಿ ಕಾಣ್ತಾ ಇದೆ ನಿಮ್ಗೆ ಯಶೋಧ ಮ್ಯಾಮ್? ಒಂದ್ ನಿಮಿಷ ವೇಟ್ ಮಾಡ್ರಿ. ಎಸ್, ಅದ್ರ ನಂತರ ಬರ್ಕೋರಿ,
ನೀವು ಗೋರಖ್ನಾಥ್ ಮಚ್ಚೀಂದ್ರನಾಥ್ ಅನ್ನುವಂತ ಹೆಸರುಗಳನ್ನ ಕೇಳಿರ್ಬೋದು. ನಮ್ ಕಡೆ ಬೀದರ್ ಗುಲ್ಬರ್ಗ ರೂಟಿಗೆ ಬಂದ್ರೆ ನಿಮ್ಗೆ ಗೊತ್ತಾಗುತ್ತೆ. ಅಲ್ಲಿ ನವನಾಥರು ಅಂತ ಇರ್ತಾರೆ, 9 ಜನ ನಾಥರು. ಒಂದು ನಾಥ ಪರಂಪರೆ ಅಂತ ಇದೆ ಈ ಕಡೆಗಿದೆ. ಆ ನಾಥ ಪರಂಪರೆಯಲ್ಲಿ ಒಬ್ರು ಬರ್ತಾರ ಗೋರಖನಾಥರು ಅಂತ. ಗೋರಖನಾಥರು. ಸೊ ಗೋರಖನಾಥರು ಬರೆದಿರುವಂತ ನಾಥ ಸಂಹಿತ ಅನ್ನುವ ಕೃತಿಯಲ್ಲಿ, ಕೃತಿ ಹೆಸರು ಬರ್ಕೊಡ್ರಿ ಅಥವಾ ಸ್ಕ್ರೀನ್ ಶಾಟ್ ತಗೋರಿ. ನಾಥ ಸಂಹಿತ ಅನ್ನುವಂತಹ ಕೃತಿಯಲ್ಲಿ 40% ಕೃತಿ ರೇಖಿಯ ಬಗ್ಗೆ ಹೇಳುತ್ತೆ, ರೇಖಿ ಮತ್ತು ಚಕ್ರಗಳ ಬಗ್ಗೆ ಹೇಳುತ್ತೆ. ರೇಖಿ ಮತ್ತು ಚಕ್ರಗಳ ಬಗ್ಗೆ ಮಾಹಿತಿಯನ್ನ ಕೊಡುತ್ತೆ ಅದು. ಎಸ್ ಬರ್ಕೊಂಡ್ರಿ ಎಲ್ಲಾರು? ನಾಥ ಸಂಹಿತೆ ಇದೆ ನೋಡ್ರಿ, ಗೋರಖನಾಥರು ಬರೆದಿರುವ 40% ಪುಸ್ತಕ ಯಾವ್ದ್ರ ಬಗ್ಗೆ ಹೇಳುತ್ತೆ ಅಂದ್ರ ರೇಖಿ ಮತ್ತು ನಮ್ಮ ಶರೀರದ ಚಕ್ರಗಳ ಬಗ್ಗೆ ಅಧ್ಯಯನ ಹೇಳುತ್ತೆ. ಎಸ್ ಅದ್ರ ನಂತರ ಬರ್ಕೋರಿ ಶ್ರೀಮದ್ ದೇವಿ ಭಾಗವತ ಮಹಾಪುರಾಣ. ಈ ಸ್ಕ್ರೀನ್ ಮೇಲಿದೆ ನೋಡ್ರಿ, ಶ್ರೀಮದ್ ದೇವಿ ಭಾಗವತ ಮಹಾಪುರಾಣ. ಈ ಪುರಾಣದಲ್ಲಿ ಅದರ ಪ್ರಥಮ ಖಂಡದಲ್ಲಿ ಮನುಷ್ಯನ ಅಂಗೈಯಲ್ಲಿರುವಂತಹ ಶಕ್ತಿಯ ಬಗ್ಗೆ ಮಾಹಿತಿ ಇದೆ. ನಮ್ಮ 2 ಅಂಗೈಗಳಲ್ಲಿ ಏನು ಶಕ್ತಿ ಇದೆ ಅನ್ನುವಂಥದ್ದನ್ನ ಇಲ್ಲಿ ಗೊತ್ತಾಗುತ್ತೆ. ಎಸ್ ಅದ್ರ ನಂತರ ನೆಕ್ಸ್ಟ್ ಬರ್ಕೊಡ್ರಿ. ಹಾ, ಉಪನಿಷದ್ನ ಬ್ರಹ್ಮ ವಿದ್ಯಾ ಖಂಡದಲ್ಲೂ ಸಮೇತ ಇದನ್ನ ಸ್ವಲ್ಪ ತೊಡೆದು ಮಾಡ್ತೀವಿ. ಉಪನಿಷತ್ ಇದೆ ನೋಡ್ರಿ, ಇದು ಬ್ರಹ್ಮ ವಿದ್ಯಾ ಖಂಡದಲ್ಲೂ ಸಮೇತ ರೇಖಿಯನ್ನ ಕುರಿತು ಮಾಹಿತಿ ಇದೆ. ಸೊ ಇಂಥ ಸಾಕಷ್ಟು ದಾಖಲೆಗಳು ಬರುತ್ತೆ, ಆದ್ರೆ ನಿಮ್ಗೆ ಅರ್ಥ ಮಾಡ್ಕೊಳ್ಳೋದಕ್ಕೆ ಇಷ್ಟು ಸಾಕು ಅಂತ ಹೇಳಿ ಅನ್ಕೊಂಡಿ. ಡನ್? ಹಾ. ಸೊ ಅದರ ನಂತರ ಮತ್ತೆ ನೆಕ್ಸ್ಟ್ ಬರ್ಕೋರಿ ತೈತೇರಿಯ ಅನ್ನುವಂತ ಉಪನಿಷತ್. ತೈತೇರಿಯ ಅನ್ನುವಂತ ಉಪನಿಷತ್ನಲ್ಲಿ ವರುಣ ಋಷಿ ಮತ್ತು ಭೃಗು ಋಷಿಯ ಸಂವಾದದಲ್ಲಿ ನಮ್ಮ ಶರೀರದ ಎನರ್ಜಿ ಪಾಯಿಂಟ್ಗಳ ಬಗ್ಗೆ ಮಾಹಿತಿ ಇದೆ. ತೈತೇರಿಯ ಉಪನಿಷತ್ನಲ್ಲಿ ನಮ್ಮ ಶರೀರದ ಎನರ್ಜಿ ಪಾಯಿಂಟ್ಗಳ ಮೇಲೆ ದಾಖಲೆಯನ್ನ ಸಿಗುತ್ತೆ ಅಲ್ಲಿ. ಆಮೇಲೆ ನಮ್ಮಲ್ಲಿರುವಂತ ಪಂಚಕೋಶಗಳ ಬಗ್ಗೆ ಮಾಹಿತಿನೂ ಇದೇ ಕೃತಿಯಲ್ಲಿ ಸಿಗುತ್ತೆ. ಎಸ್. ಸೊ ಈ ವಿದ್ಯೆಯನ್ನ ಈ ಹಿಂದೆ ನಮ್ಮ ಪುರಾತನರು ಅಥವಾ ನಮ್ಮ ಹಿರಿಯರೆಲ್ಲ ಈ ವಿದ್ಯೆಯನ್ನ ಬಳಸ್ತಾ ಇದ್ರು. ಈ ವಿದ್ಯೆಯ ಹೆಸರು ಏನು ಅಂದ್ರ ವಶಿಷ್ಠ ವಿದ್ಯೆ ಅಂತ ಬರ್ಕೊಡ್ರಿ. ಋಷಿ ವಶಿಷ್ಠರು ಈ ವಿದ್ಯೆಯನ್ನ ಲೋಕ ಕಲ್ಯಾಣಕ್ಕಾಗಿ ಬಳಸಿರುವಂತವ್ರು. ಹಾಗಾಗಿ ಈ ವಿದ್ಯೆಯ ಹೆಸರು ಏನ್ ಬಂತು ಅಂದ್ರೆ ವಶಿಷ್ಠ ವಿದ್ಯೆ. ಹಾಗಾಗಿ ನಮ್ಗೆ ಇಲ್ಲೂ ಗೊತ್ತಾಗ್ಲಿಲ್ಲ ಇದು ರೇಖಿ ಇತ್ತು ಅಂತ. ಹಾಗಾಗಿ ಬರ್ಕೋರಿ ರೇಖಿ ಅಂದ್ರೆ ರೇ ಅಂದ್ರೆ ಬ್ರಹ್ಮಾಂಡ, ರೇ ಅಂದ್ರೆ ಬ್ರಹ್ಮಾಂಡ, ಕಿ ಅಂದ್ರೆ ಶಕ್ತಿ ಅಥವಾ ಎನರ್ಜಿ. ಸೊ ರೇಖಿ ಅಂದ್ರ ಬ್ರಹ್ಮಾಂಡದ ಶಕ್ತಿ. ಸೊ ಬ್ರಹ್ಮಾಂಡದ ಶಕ್ತಿಯನ್ನ ಎಲ್ಲಿ ಯಾವ್ದ್ರ ಜೊತೆ ಕನೆಕ್ಟ್ ಮಾಡೋದಂದ್ರೆ ಪಿಂಡಾಂಡದೊಂದಿಗೆ ಕನೆಕ್ಟ್ ಮಾಡೋದು. ಪಿಂಡಾಂಡ ಅಂದ್ರೆ ನಾವು, ನಮ್ ಜೊತೆ. ಇಲ್ಲಿ ಬರ್ಕೋರಿ ಯಥಾ ಬ್ರಹ್ಮಾಂಡೆ ತಥಾ ಪಿಂಡಾಂಡೆ. ಯಥಾ ಬ್ರಹ್ಮಾಂಡೆ ತಥಾ ಪಿಂಡಾಂಡೆ. ಹಾಗಾಗಿ ಬ್ರಹ್ಮಾಂಡದಲ್ಲಿ ಏನೆಲ್ಲವೂ ಇದೆ ನೋಡ್ರಿ, ಅದೆಲ್ಲವೂ ಸಮೇತ ಎಲ್ಲಿದೆ ಅಂದ್ರ ನಮ್ಮೊಳಗಿದೆ. ಹಾಗಾಗಿ ನಮ್ಮ ಒಳಗೆ ಬ್ರಹ್ಮಾಂಡದ ಜೊತೆಗೆ ಜೋಡಿಸಿಕೊಳ್ಳುವಂತಹ ಶಕ್ತಿ ಇದೆ. ಎಸ್. ಸೊ ಇದಿಷ್ಟು ನಿಮ್ಗೆ ಟಾಪಿಕ್ ಎಲ್ಲರಿಗೂ ಅರ್ಥ ಆಗಿದೆ ಅಂತ ಹೇಳಿ ಅನ್ಕೊಂಡಿನಿ ನಾನು. ಇದಿಷ್ಟು ನಾನು ಹೇಳಿದ್ದೆ ಎಲ್ಲರಿಗೂ ತಿಳಿತಾ? ಬೀದರ್ ಭಾಷೆ ಎಲ್ಲರಿಗೂ ಅರ್ಥ ಆಗಿದೆ ಅಂತ ಹೇಳಿ ಅನ್ಕೊಂಡಿನಿ. ಅರ್ಥ ಆಗ್ಲಿಲ್ಲ ಅಂದ್ರೆ ತಲೆ ಕೆಡಿಸ್ಕೋಬೇಡ್ರಿ, ಅರ್ಥ ಆಗುತ್ತೆ ನಿಧಾನಕ್ಕೆ. ನನ್ನ ಮತ್ತೊಂದು ಹೇಳ್ತೀನಿ, ಭಾಷೆ ಮೇಲೆ ಹೋಗೋದ್ ಬೇಕಾಗಿಲ್ಲ, ಭಾವದ ಮೇಲೆ ಹೋಗ್ರಿ. ನನ್ ಭಾವ ಏನ್ ಹೇಳ್ಬೇಕಂತ ಯೋಚನೆ ಮಾಡ್ತಾ ಇದ್ದೆ, ಅದ್ರ ಮೇಲೆ ಫೋಕಸ್ ಮಾಡಿ. ವರ್ಡ್ಸ್ ಗಳ ಮೇಲೆ ಹೋದ್ರೆ ನಿಮ್ಗೆ ನನ್ನಲ್ಲಿ ತಪ್ಪೇ ಕಾಣಿಸ್ತಿರ್ತಾವ. ಅಯ್ಯ ಮೇಡಮ್ ಹಂಗ ಹೇಳಿದ್ರು ಹಿಂಗಾಗುತ್ತೆ, ಬಿಟ್ಟ ಹಾಕ್ರಿ.
ಭಾಷೆ ಜೊತೆ ಕನೆಕ್ಟ್ ಆಗ್ಬಿಡ್ರಿ, ಭಾವದ ಜೊತೆಗೆ ಕನೆಕ್ಟ್ ಆಗಿ. ನಾನು ಇಲ್ಲಿ ತನಕ ಹೇಳಿದ್ದು ಎಲ್ಲರಿಗೂ ಅರ್ಥ ಆಗಿದ್ರೆ ಒಂದ್ಸಲ ನನ್ಗೆ ಎಸ್ ಅಂತ ಟೈಪ್ ಮಾಡ್ರಿ ನೋಡೋಣ. ನಾನು ಮುಂದೆ ಹೋಗೋದಕ್ಕೆ ಈಸಿ ಆಗುತ್ತೆ ನನ್ಗೆ. ಉಳಿದವರೆಲ್ಲ ಪುರುಷರು, ಮಹಾಪುರುಷರು ಎಲ್ರು ವಿಡಿಯೋ ಆನ್ ಮಾಡ್ರಿ. ಮತ್ ನೀವ್ ಯಾರ್ಯಾರು ವಿಡಿಯೋ ಆನ್ ಮಾಡಿಲ್ಲ ನೋಡ್ರಿ, ನಿಮ್ಗೆ ಏನಾಗುತ್ತೆ ನನ್ ಫೀಲಿಂಗ್ ಹೇಳ್ತೀನಿ. ನನ್ ಬ್ಯಾಡ್ ಫೀಲ್ ಆಗೋದು ಇಲ್ಲೇ. ಎಕ್ಸಾಂಪಲ್ ನೋಡ್ರಿ, ನಾನ್ ನಿಮ್ ಮನೆಗ್ ಬಂದೀನಿ, ನೀವು ನಿಮ್ ಗೇಟ್ ಅನ್ನ ಕ್ಲೋಸ್ ಮಾಡಿದ್ರಿ. ನಂಗೆ ಖುಷಿ ಆಗುತ್ತಾ ದುಃಖ ಆಗುತ್ತೆ ಹೇಳ್ರಿ? ದುಃಖ ಆಗುತ್ತೆ. ಪುನಃ ನಿಮ್ ಮನೆಗ್ ಬರಂಗಿಲ್ಲ ನಾ. ಪುನಃ ನೀವ್ ಏಸ್ ಕರೆದ್ರು ಬರಂಗಿಲ್ಲ. ಯಾಕಂದ್ರೆ ನೀವು ನಾನ್ ಬಂದಾಗ ನೀವು ಕ್ಲೋಸ್ ಮಾಡಿರಿ, ಸೇಮ್ ಹಂಗೆ ಫೀಲ್ ಆಗುತ್ತೆ. ಹಿಂಗ್ ನೋಡ್ತೀನಿ ನೋಡ್ರಿ ವಿಡಿಯೋ ಆಫ್ ಇದ್ದವ್ರಿಗೆ, ನನ್ಗೆ ಹಂಗೆ ಭಯಂಕರ ಫೀಲ್ ಆಗುತ್ತೆ. ನನ್ಗನ್ಸ್ತದ ದೇವ್ರೆ ಏನ್ ಮಾಡ್ಬೇಕಪ್ಪ ಇವ್ರಿಗೆ ಅನ್ಸ್ತದ. ರೀಸನ್ ಏನು ಅಂದ್ರೆ ಫ್ರೀ ಅದ ಅಂತೇಳಿ ಮೈಂಡ್ ಸೆಟ್ ಮಾಡ್ಕೊಂಡಿರ್ತಾರೆ. ಯಾವಾಗ್ಲೂ ನೆನ್ಪಿಡ್ರಿ, ನಾವು ಯಾರನ್ನ ನಾವು ಕಲಿತಾ ಇದ್ದೀವಿ, ಸರಸ್ವತಿಗೆ ಯಾರು ಬೆಲೆ ಕೊಡ್ತಾರ ನೋಡ್ರಿ, ಅವ್ರ ಹತ್ರ ಮಾತ್ರ ಲಕ್ಷ್ಮಿ ಬರ್ತಾರ. ನೀವು ನಿಮ್ ಜೀವನದಲ್ಲಿ ಏನಾದ್ರೂ ಗಳಿಸ್ಬೇಕು ಅಂತಿದ್ರೆ ವಿದ್ಯೆಗೆ ವಿನಯ ಕೊಡೋದನ್ನ ಕಲೀರಿ, ಗೌರವ ಕೊಡೋದನ್ನ ಕಲೀರಿ. ಹಾಗಾಗಿ ನನ್ಗೂ ಗೊತ್ತಿದೆ ನೀವೆಲ್ಲರೂ ಬಿಸಿ ಇದ್ರಿ. ನೀವೆಷ್ಟು ಬಿಸಿ ಇದ್ರಿ, ನಿಮ್ಗಿಂತ ನಾನು ಜಾಸ್ತಿ ಇದ್ದೀನಿ ಬಿಸಿ. ನನ್ ರಾತ್ರಿ ಮತ್ತೆ ನನ್ 9ಕ್ಕೆ ಸೆಷನ್ ಇದೆ, ಮತ್ತೆ ಬೆಳಗ್ಗೆ ಸೆಷನ್ ಇದೆ, ಇಡೀ ದಿನ ಎಲ್ಲಾನು ಮಾಡ್ತೀನಿ ನಾನು. ಅದ್ರ ನಮ್ ಉದ್ದೇಶ ಏನು ಅಂದ್ರೆ ಏನೋ ಒಂದ್ ಕೊಡ್ಬೇಕು, ಏನೋ ಒಂದ್ ಮಾಡ್ಬೇಕು. ನೋಡ್ರಿ, ಎಲ್ಲಾರು ದುಡ್ಡು ಕೊಟ್ಟು ಕಲೀಲಿಕ್ಕೆ ಆಗೋದಿಲ್ಲ. ಆಗುತ್ತೇನ್ ಹೇಳ್ರಿ? ಆಗೋದಿಲ್ಲ. ಕೈಲಾದಷ್ಟು ಮಾಡೋಣ ಅಂತ ನಾನು ಪ್ಲಾನ್ ಮಾಡಿ ನಾವು ಮಾಡ್ತಾ ಇರೋದು. ಸೊ ಇಲ್ಲಿ ತನಕ ಎಲ್ಲರಿಗೂ ಅರ್ಥ ಆಗಿದೆನಾ? ಡನ್. ಮುಂದೆ ಹೋಗೋಣ. ಎಸ್. ಸೊ ಈಗ ನೆಕ್ಸ್ಟ್ ಬರ್ಕೋರಿ, ನ್ಯಾಷನಲ್ ಲೈಬ್ರರಿ ಆಫ್ ಮೆಡಿಸಿನ್. ಈಗ ಆಧುನಿಕ ಜಗತ್ತಿಗೆ ಬರೋಣ. ನ್ಯಾಷನಲ್ ಲೈಬ್ರರಿ ಆಫ್ ಮೆಡಿಸಿನ್ ಇದು ಒಂದು ಚಿಕಿತ್ಸಾ ಪದ್ಧತಿ ಅಂತ ಹೇಳಿ ಪ್ರಮಾಣೀಕೃತ ಮಾಡಿದೆ. ಸತೀಶ್ ಸರ್ 8 ಗಂಟೆ. ಓಕೆ. ನ್ಯಾಷನಲ್ ಲೈಬ್ರರಿ ಆಫ್ ಮೆಡಿಸಿನ್ ಏನ್ ಹೇಳುತ್ತೆ ಅಂದ್ರ, ರೇಖಿ ಒಂದು ಪ್ರಮಾಣೀಕೃತ ಚಿಕಿತ್ಸೆ ಅಂತ ಹೇಳುತ್ತೆ. ಪರ್ಮಿಷನ್ ಇದೆ ಇದಕ್ಕೆ. ಇದು ಒಂದು ಚಿಕಿತ್ಸಾ ಪದ್ಧತಿ. ಆ ನಂತರ UK ನಲ್ಲಿ, ಯುನೈಟೆಡ್ ಕಿಂಗ್ಡಮ್ ನಲ್ಲಿ ಸುಮಾರು 800 ಹಾಸ್ಪಿಟಲ್ಗಳಲ್ಲಿ ರೇಖಿಯನ್ನ ಬಳಸ್ತಾರೆ. 800 ಹಾಸ್ಪಿಟಲ್. ಎಸ್. ಇದರ ಆಧುನಿಕ ಪಿತಾಮಹ ಅಂತ ನಾವು ಯಾರಿಗೆ ಕರಿತೀವಿ ಅಂದ್ರ ಡಾಕ್ಟರ್ ಮಿಕಾವೊ ಉಸುಯಿ ಅವ್ರಿಗೆ ಕರಿತೀವಿ. ಆಧುನಿಕ ಭಾರತ, ಇಡೀ ವಿಶ್ವಕ್ಕೆ ಮೊಟ್ಟ ಮೊದಲು ಅವರಿಂದ ಶುರು ಆಗಿದ್ದು ಆಧುನಿಕ. ಇದೇ ಜ್ಞಾನವನ್ನ ಅವ್ರು ಬಹಳ ವಿನೂತನವಾಗಿ ಸಾಕಷ್ಟು ಪ್ರಯೋಗಗಳನ್ನ ಮಾಡಿ ಸಿಂಬಲ್ಸ್ ಗಳ ಮೂಲಕ ನೀಡಿದವರು. ಯಾರು ಅಂದ್ರೆ ಡಾಕ್ಟರ್ ಮಿಕಾವೊ ಉಸುಯಿ ಅವರು. ಅವ್ರ ನಂತರ ಡಾಕ್ಟರ್ ಸುಜಿರೋ ಹಯಾಸಿ ಅವರು ಈ ಜ್ಞಾನವನ್ನ ಮುಂದುವರ್ಸ್ಕೊಂಡು ಬಂದ್ರು. ಡಾಕ್ಟರ್ ಸುಜಿರೋ ಹಯಾಸಿ ಅವರು. ಎಸ್. ಅದರ ನಂತರ ಈ ಜ್ಞಾನವನ್ನ ಮಿಸೆಸ್ ಟಕಾಟಾ ಅವರು ಮುಂದುವರ್ಸ್ಕೊಂಡು ಬಂದ್ರು. ಎಸ್. ಎಸ್. ಸೊ ನೆಕ್ಸ್ಟ್ ಈಗ ಬರೆಯೋದಕ್ಕೆ ಶುರು ಮಾಡ್ರಿ ನೀವು. ರೇಖಿಯಿಂದ ಯಾವ ಬೆನಿಫಿಟ್ಸ್ ಆಗುತ್ತೆ, ಏನು ಉಪಯೋಗ ಇದೆ, ರೇಖಿ ಯಾಕೆ ಕಲಿಬೇಕು? ಯಾವಾಗ್ಲೂ ನೋಡ್ರಿ, ಮನುಷ್ಯನ ಸ್ವಭಾವ ಏನು ಅಂದ್ರೆ ಫಾಯ್ದಾ ಇದ್ರೆ ಮಾಡೋರು ನಾವು, ಬೆನಿಫಿಟ್ ಇದ್ರೆ ಮಾಡ್ತೀವಿ, ಇದ್ರೆ ಮಾಡಂಗಿಲ್ಲ. ಇಲ್ಲಿ ಯಾರಾದ್ರೂ ನನ್ಗೆ ಸುಮ್ನೆ ರಾತ್ರಿ ವಿಚಾರ ಮಾಡಿದ್ರಿ ಇವತ್ ಬೆಳಿಗ್ಗೆ 4 ಗಂಟೆಗೆ ಹೇಳ್ಬೇಕು ಅಂತ ಹೇಳ್ತೀವಿ? ಹೇಳೋದಿಲ್ಲ. ಅದೇ 3 ಗಂಟೆಗೆ ಫ್ಲೈಟ್ ಇದೆ ಅಂತ ತಿಳ್ಕೊರಿ, ಇಡೀ ರಾತ್ರಿ ನಿದ್ರೆ ಬರಂಗಿಲ್ಲ. ಸ್ವಾರ್ಥಿ ಮನುಷ್ಯ. ಫ್ಲೈಟ್ ಬಿಟ್ಟು ಹೋದ್ರೆ ಹೆಂಗ್ ಮಾಡ್ಬೇಕು? ಅದು ಖಾಲಿ ಮೆಡಿಟೇಷನ್ ಟೈಮಿನ ನಮಗ್ ನಿದ್ದೆ ಬರುತ್ತೆ. ರೀಸನ್ ಏನು ಅಂದ್ರ ಉದ್ದೇಶವಿಲ್ಲದೇನೆ ನಾವು ಯಾವುದೇ ಕಾರ್ಯಗಳನ್ನ ನಾವು ಮಾಡೋದಿಲ್ಲ. ಹಾಗೆ ಈ 3 ದಿನ ನೀವು ಸಮಯವನ್ನ ಕೊಡೋದಕ್ಕೆ ಇಲ್ಲಿ ರೆಡಿ ಇದ್ದೀರಿ ಅಂದ್ರ ಇದ್ರ ಬೆನಿಫಿಟ್ ಏನು ಅಂತ ನೀವು ಅರ್ಥ ಮಾಡ್ಕೊಳ್ಬೇಕು. ಸೊ ಮೊದಲ್ ಬರ್ಕೋರಿ, ರೇಖಿ ಇದೆ ನೋಡ್ರಿ, ನಮ್ಮ ಹೆಲ್ತ್ ಪ್ರಾಬ್ಲಮ್ಸ್ ಗಳಿಗೆ ಸೊಲ್ಯೂಷನ್ ಕೊಡುತ್ತೆ. ಆರೋಗ್ಯದ ಯಾವುದೇ ತಲೆಯಿಂದ ಕಾಲಿನ ಬೆರಳಿನವರೆಗೂ ಸಮೇತ ಯಾವುದೇ ಸಮಸ್ಯೆ ಇದೆ ಅಂದ್ರೆ ನಿಮ್ಗೆ ಇಲ್ಲಿ ಪರಿಹಾರ ಇದೆ. ತಲೆಯಿಂದ ಕಾಲಿನ ತನಕ ಏನಾದ್ರೂ ಇರ್ಲ, ದೊಡ್ಡದಿರ್ಲಿ, ಸಣ್ಣದಿರ್ಲಿ, ಹೆಚ್ಚಿರ್ಲಿ, ಕಡಿಮೆ ಇರ್ಲಿ, 3 ತಿಂಗಳದಿರ್ಬೋದು, 3 ವರ್ಷದಿರ್ಬೋದು, 3 ದಿನದ್ದು ಇರ್ಬೋದು, ಯಾವುದೇ ಇರ್ಲಿ, ತಲೆಯಿಂದ ಕಾಲಿನ ಬೆರಳಿನ ತನಕ A to Z ಎಲ್ಲಾ ಹೆಲ್ತ್ ಪ್ರಾಬ್ಲಮ್ಗಳಿಗೂ ಇಲ್ಲಿ ಸೊಲ್ಯೂಷನ್ ಇದೆ. ಆದ್ರೆ 2 ಸಮಸ್ಯೆಗಳಿಗೆ ಪರಿಹಾರ ಇಲ್ಲ ರೇಖೆಯಲ್ಲಿ, ಹೆಲ್ತ್ ಇಶ್ಯೂ.
ಒಂದು ತಲೆಯಲ್ಲಿ ಏನಾದ್ರೂ ಬಿಳಿ ಕೂದಲ ಆಗಿವೆ, ವೈಟ್ ಹೇರ್ಸ್ ಆಗಿವೆ ಅಂದ್ರ ನೀವ್ ರೇಖಿ ಮಾಡಿದ್ರು ಬ್ಲ್ಯಾಕ್ ಆಗಂಗಿಲ್ಲ. ತಲೆ ಕೆಡ್ಸ್ಕೊಬಾರ್ದು. ಡೈ ಹಚ್ಬೇಕು, ಮೇಂಟೈನ್ ಮಾಡ್ಬೇಕು, ವೈಟ್ ಆಗೋದಿಲ್ಲ. ಇದು ಒಂದಕ್ಕೆ ಪರಿಹಾರ ಇಲ್ಲ. ಎರಡನೇದು, ನಿಮ್ಮ ಹಲ್ಲು ಏನಾದ್ರೂ ಹುಳು ತಿಂದಿದೆ, ಆ ಹುಳು ತಿಂದಿಂದ ನೀವು ಎಷ್ಟು ರೇಖಿ ಮಾಡಿದ್ರು ಅದು ಹೀಲ್ ಆಗೋದಿಲ್ಲ. ಅದನ್ನ ತೆಗಿಬೇಕು, ಕಿತ್ತಿಸ್ಬೇಕು. ತೆಗೆದು ಮತ್ತೆ ಅದಕ್ಕೆ ಟ್ರೀಟ್ಮೆಂಟ್ ಅನ್ನ ತಗೋಬೇಕು. ಟ್ರೀಟ್ಮೆಂಟ್ ಟೈಮಿಗೆ ಬೇಕಾದ್ರೆ ನೋವು ಕಡಿಮೆ ಮಾಡುತ್ತೆ. ಬಟ್ ಪುನಃ ಮತ್ತೆ ಅಂತದ್ದೇ ಹಲ್ ನಿರ್ಮಾಣ ಮಾಡುತ್ತೆ, ಏನೋ ಆಗಿದೆ ಒಳಗ, ಮತ್ ನವ ನಿರ್ಮಾಣ ಆಗೋದಿಲ್ಲ. ಈ ಎರಡು ಸಮಸ್ಯೆಗಳಿಗೆ ಬಿಟ್ರೆ ಎಲ್ಲಾ ಹೆಲ್ತ್ ಸಮಸ್ಯೆಗಳಿಗೂ ರೇಖೆಯಲ್ಲಿ ಪರಿಹಾರ ಇದೆ. ಸಣ್ಣ ಪುಟ್ಟ ನೆಗಡಿಯಿಂದ ಹಿಡಿದು ಕ್ಯಾನ್ಸರ್ ತನಕ ನಮ್ಮಲ್ಲಿ ಹೀಲಿಂಗ್ ಮಾಡ್ತೀವಿ. ಓಕೆನಾ? ಒಂದ್ ಗೊತ್ತಾಯ್ತಾ? ಹೆಲ್ತ್ ಪ್ರಾಬ್ಲಮ್ಗೆ ರೇಖೆಯಲ್ಲಿ ಪರಿಹಾರ ಇದೆ. ಎಲ್ಲರಿಗೂ ಅರ್ಥ ಆಯ್ತಾ? ಸೊ ಈಗ ನಿಮ್ಮ ಡೈರಿಯಲ್ಲಿ ಬರ್ಕೋರಿ, ನಿಮಗಿರುವಂತಹ ಯಾವುದೇ ಒಂದು ಸಮಸ್ಯೆ ಇದೆ, ಯಾವ್ದಾದ್ರೂ ಇರ್ಬೋದು, ಇಲ್ಲ ಅಂತ ಹೇಳ್ತಾ ಇಲ್ಲ, ಅದಕ್ಕೆ ರೇಖೆಯಲ್ಲಿ ಪರಿಹಾರ ಇದೆ. ಹಾಗಾಗಿ ಎಲ್ಲಾ ಮಾರ್ಗಗಳು ಮುಚ್ಚಿದ ಮೇಲೆ ತೆರೆಯೋ ಮಾರ್ಗನೇ ರೇಖಿ ಮಾರ್ಗ. ಎಲ್ಲಾ ಮಾರ್ಗ ಮುಚ್ಚಿರ್ತಾವ. ಹಾಸ್ಪಿಟಲ್ ಆಗಿರುತ್ತೆ, ಮಾಟ ಮಂತ್ರ ಆಗಿರುತ್ತೆ, ತಂತ್ರ ಮಂತ್ರ ವಿದ್ಯೆ ಆಗಿರುತ್ತೆ, ಅವ್ರ ಬಲ್ಲಿ ಅದು ತಗೊಂಡ್ ಹಾಕೊಂಡ ತಾಯ್ತ ಹಾಕು, ಏನೇನ್ ಎಲ್ಲಾನು ಮಾಡ್ತೀವಿ. ಎಲ್ಲಾ ಮುಗಿದ್ಮೇಲೆ ಲಾಸ್ಟ್ ಆಪ್ಷನ್ ಇರೋದೇ ರೇಖಿ. ಸ್ಪೆಷಲಿ ಯಾವ್ದ್ರ ಸಲುವಾಗಿ? ಹೆಲ್ತ್ ಸಲುವಾಗಿ. ಹಾಗಾಗಿ ಹೆಲ್ತ್ ನ ಎಲ್ಲಾ ಸಮಸ್ಯೆಗಳಿಗೂ ರೇಖೆಯಲ್ಲಿ ಪರಿಹಾರ ಇದೆ. ಅದಾದ ನಂತರ ಬರ್ಕೋರಿ, ನಿಮ್ಮ ವೆಲ್ತ್ ಕ್ರಿಯೇಟ್ ಮಾಡೋದಕ್ಕೂ ರೇಖೆ ನಿಮ್ಗೆ ಸಪೋರ್ಟ್ ಮಾಡುತ್ತೆ. ವೆಲ್ತ್ ಕ್ರಿಯೇಟ್ ಅಂದ್ರೆ ನಿಮ್ಗೆ ಶ್ರೀಮಂತಿಕೆ ತರೋದಕ್ಕೆ. ನೀವ್ ಇದೇ ಕ್ಷೇತ್ರದಲ್ಲಿ ಏನಾದ್ರೂ ಮಾಸ್ಟರ್ ಆದ್ರಿ, ಗ್ರ್ಯಾಂಡ್ ಮಾಸ್ಟರ್ ಆದ್ರಿ, ಸರ್ಟಿಫೈಡ್ ಆದ್ರ, ನೀವು ಸಮಾಜಕ್ಕೆ ಕಾಣಿಕೆಯನ್ನ ಕೊಡ್ತಾ ಎಲ್ಲರಿಗೂ ಹೀಲಿಂಗ್ ಮಾಡ್ತಾ ಹೋದ್ರೆ ಅಲ್ಲಿ ನಿಮ್ಗೆ ಫೈನಾನ್ಸಿಯಲ್ ಗ್ರೋತ್ ಆಗೋದಕ್ಕೆ ಇದು ಸಪೋರ್ಟ್ ಮಾಡುತ್ತೆ ರೇಖೆ. ನಿಮ್ಗೆ ಫೈನಾನ್ಸಿಯಲ್ ಸಪೋರ್ಟ್ ಸಮೇತ ರೇಖೆಯಿಂದ ಸಿಗುತ್ತೆ. ಎರಡನೇದು. ಅದ್ರ ನಂತರ ಮೂರನೇ ಬರ್ಕೋರಿ, ಯಾರಿಗೆ ರಿಲೇಶನ್ಶಿಪ್ ಪ್ರಾಬ್ಲಮ್ ಇದೆ. ರಿಲೇಶನ್ಶಿಪ್ ಅಂದ್ರೆ ಗೊತ್ತಲ್ಲ, ಸಂಬಂಧಗಳಲ್ಲಿ ಸಮಸ್ಯೆ. ಒಂದೇ ಮನೆಯಲ್ಲಿ ಇದ್ದಿರ್ತೀವಿ, ಅವ್ರಿಗೆ ನೋಡ್ರಿ ಇವ್ರಿಗೆ ಆಗೋದಿಲ್ಲ, ಇವ್ರಿಗೆ ನೋಡ್ರಿ ಅವ್ರಿಗೆ ಆಗೋದಿಲ್ಲ. ಇದೆಲ್ಲ ಪ್ರಾಬ್ಲಮ್ ಕೆಲವೊಂದ್ ಕಡೆ ಇದ್ದೇ ಇರುತ್ತೆ. ಇವತ್ ನಿಮ್ಗೆಲ್ಲ ಹೇಳ್ತೀನಿ ನೋಡ್ರಿ, ರಿಲೇಶನ್ಶಿಪ್ ನಮ್ದು ಯಾವ ರೀತಿ ಬಂದಿವೆ ಅಂದ್ರ, ಎಷ್ಟು ಭರ್ಜರಿಯಾಗಿ ಮದ್ವೆ ಆಗ್ತಾ ಇವೆ, ಅಷ್ಟೇ ಭರ್ಜರಿಯಾಗಿ ಕೋರ್ಟಿಗೆ ಬರ್ತಾ ಇರ್ತಾರೆ. ಗೊತ್ತಲ್ಲ ನಿಮ್ಗೆ ಇದು ವಿಷಯ? ರಿಲೇಶನ್ಶಿಪ್ಗೆ ಆಯುಷ್ಯ ಬಹಳ ಕಡಿಮೆ ಆಗಿದೆ. ಈಗ ಯಾರು ನೀವು 40, 45, 50 ಇದ್ದೀರಿ ನೋಡ್ರಿ, ನಮ್ ರಿಲೇಶನ್ನೇ ಬೇರೆ, ಈಗೀಗ ಶುರು ಆಗ್ತಾ ಇರುವಂತ ರಿಲೇಶನ್ಗಳೇ ಬೇರೆ ಇವೆ. ರೀಸನ್ ಏನು ಅಂದ್ರೆ ಅವ್ರಿಬ್ಬರ ನಡುವೆ ಎನರ್ಜಿ ಕನೆಕ್ಟ್ ಆಗ್ತಾ ಇಲ್ಲ. ಸೊ ಹಾಗಾಗಿ ರೇಖೆಯಲ್ಲಿ ರಿಲೇಶನ್ಶಿಪ್ ಹೀಲಿಂಗ್ ಮಾಡೋದಕ್ಕೂ ಆಪ್ಷನ್ ಇದೆ. ಎಸ್. ಅದ್ರ ನಂತರ ನೆಕ್ಸ್ಟ್ ಬರ್ಕೊಡ್ರಿ. ಯಾವುದೇ ರೀತಿಯ ರಿಲೇಶನ್ ಇರ್ಬೋದು, ಗಂಡ ಹೆಂಡತಿದಿರ್ಬೋದು, ತಂದೆ ತಾಯಿದಿರ್ಬೋದು, ಅಣ್ಣ ತಮ್ಮ ಇರ್ಬೋದು, ಈವನ್ ಆಫೀಸ್ ನಲ್ಲಿ ನೀವು ಯಾವ ಕಚೇರಿಯಲ್ಲಿ ಕೆಲಸ ಮಾಡ್ತಾ ಇದ್ದೀರಿ, ಅಲ್ಲೂ ನಿಮ್ಗೆ ಏನಾದ್ರೂ ತೊಂದರೆ ಇದೆ ಅಂದ್ರೆ ಅಲ್ಲೂ ಸಮೇತ ನಿಮ್ಗೆ ಪರಿಹಾರ ಸಿಗುತ್ತೆ ರಿಲೇಶನ್ಶಿಪ್. ಅದಾದ ನಂತರ ನೆಕ್ಸ್ಟ್ ಬರ್ಕೋರಿ, ಹ್ಯಾಪಿನೆಸ್ ಮೇಲೆ. ನೀವು ಖುಷಿಯಾಗಿರೋದಕ್ಕೆ ಹ್ಯಾಪಿ ಹಾರ್ಮೋನ್ಸ್ಗಳು ರೇಖೆಯಿಂದ ರಿಲೀಸ್ ಆಗುತ್ತೆ. ಹ್ಯಾಪಿ ಹಾರ್ಮೋನ್ಸ್ಗಳು ಬಹಳ, ಕೆಲವ್ರು ಬಹಳ ಜೀವನವನ್ನ ಬಹಳ ಸೀರಿಯಸ್ ಆಗಿ ತಗೊಂಡವ್ರು ಇದ್ದೀರಿ ನನ್ನ ಎದುರಿಗೆ. ಈಗ ನೋಡ್ರಿ ನೀವು ಹೆಂಗ್ ಕುಂತೀರಿ, ಕೆಲವರು ಅಂದ್ರು ಈಗ ಏನ್ ಭಯಂಕರ ರೇಖಿ, ಏನ್ ತಗೋಬೇಡ್ರಿ. ಜೀವನ ಬಹಳ ಸರಳ ಇದೆ, ಬಹಳ ಸಹಜ ಇದೆ. ಹಾಗಾಗಿ ನೀವೆಷ್ಟು ಹಿಂಗ್ ಸೀರಿಯಸ್ ಆಗಿ ತಗೊಂಡಿರ್ತೀರಿ ನೋಡ್ರಿ, ನಿಮ್ಮ ಹ್ಯಾಪಿ ಹಾರ್ಮೋನ್ಸ್ ಗಳು ಡೆಡ್ ಆಗುತ್ತೆ, ಸತ್ ಹೋಗುತ್ತೇವು. ಟೆನ್ಷನ್ ಮಾಡ್ಕೊಳ್ಳೋದ್ರಿಂದ ನರ್ವಸ್ ಸಿಸ್ಟಮ್ ಇದೆ ನೋಡ್ರಿ, ಸರಿ ಕೆಲಸ ಮಾಡಂಗಿಲ್ಲ. ಹಾಗಾಗಿ ರೇಖಿ ಏನ್ ಹೇಳುತ್ತೆ ಅಂದ್ರ, ಖುಷಿಯಾಗಿರುವುದನ್ನ ಕಲಿಯೋದಿದೆ ನೋಡ್ರಿ, ಅದು ಕಲಿಸುತ್ತೆ ರೇಖಿ. ರೇಖೆಯಲ್ಲಿ ಆಗಲಾರ್ದಂತ ಚಮತ್ಕಾರನೇ ಇಲ್ಲ. ಎಲ್ಲಾ ಚಮತ್ಕಾರಗಳು ನಡೆಯುತ್ತೆ, ಆದ್ರೆ ನೀವ್ ಅದಕ್ಕೆ ರೆಡಿ ಇರ್ಬೇಕು. ಎಲ್ಲಾ ಮಿರಾಕಲ್ಗಳು ನೀವು ನೋಡ್ತೀರಿ. ಸತಿ ಸರ್, ಕೂಡಲ್ ಸಂಗಮ. ಓಕೆ, ಇಲ್ಲೇ ನಮ್ ಸಂಗಮ ಇದೆ ಸರ್, ಎಲ್ಲಿ ಬರೋಣ, ನೋಡೋಣ, ಪ್ಲಾನ್ ಮಾಡೋಣ. ನಮ್ಮ ಮಾತಾಜಿ ಅವರು ಹೇಳಿದಾರೆ ನನ್ಗೂ. ಎಸ್. ನೆಕ್ಸ್ಟ್ ಬರ್ಕೋರಿ, ಹ್ಯಾಪಿನೆಸ್ ಸಲುವಾಗಿ ನಾವು ರೇಖೆಯನ್ನ ಯೂಸ್ ಮಾಡ್ತೀವಿ. ಅದಾದ ನಂತರ ನೆಕ್ಸ್ಟ್ ಬರ್ಕೋರಿ, ಸೋಷಿಯಲ್ ಗೋಲ್ಸ್ ಅನ್ನ ರೀಚ್ ಮಾಡೋದಕ್ಕೆ ರೇಖೆ ನಿಮ್ಗೆ ಸಪೋರ್ಟ್ ಮಾಡುತ್ತೆ. ನೀವು ಒಬ್ಬ ಸಾಮಾಜಿಕ ವ್ಯವಸ್ಥೆಯಲ್ಲಿ ಏನಾದ್ರೂ ಇನ್ನೊಬ್ರಿಗೆ ಒಳ್ಳೇದ್ ಮಾಡ್ಬೇಕಂತ ಪ್ಲಾನ್ ಮಾಡಿದ್ರ, ನೀವು ಒಬ್ಬ ಸಾಮಾಜಿಕವಾದ ಒಳ್ಳೆಯ ಕಾರ್ಯವನ್ನ ಮಾಡೋದಕ್ಕೂ ರೇಖೆ ನಿಮ್ಗೆ ಸಪೋರ್ಟ್ ಮಾಡುತ್ತೆ. ರೀಸನ್ ಏನು ಅಂದ್ರ, ಈಗ ಬರೋದಿಲ್ಲ, ಗ್ರ್ಯಾಂಡ್ ಮಾಸ್ಟರ್ ಆದ್ಮೇಲೆ ನೀವು ಗ್ರ್ಯಾಂಡ್ ಮಾಸ್ಟರ್ ಆಗಿರ್ತೀರಿ, ಮಾಸ್ಟರ್ ಆಗಿರ್ತೀರಿ, ಅವಾಗ
ಹಾ, ಮಾಟ ಮಂತ್ರನು ತೆಗಿಬಹುದು ಪೂರ್ಣಿಮಾ ಮೇಡಮ್. ಅದ್ರ ಬಗ್ಗೆ ಹೇಳ್ತೀನಿ, ವೇಟ್ ಮಾಡಿ. ರೇಖೆಯಲ್ಲಿ ಆಗ್ಲಾರ್ದು ಯಾವ್ದು ಇಲ್ಲ, ಎಲ್ಲ ತೆಗಿಬಹುದು. ಅದು ನೀವೇ ತೆಗಿಬಹುದು, ಬೇರೆಯವ್ರು ತೆಗಿಯೋದಿಲ್ಲ. ನಾ ತೆಗಿಯೋದ್ ಬೇಕಾಗಿಲ್ಲ, ನೀವೇ ತೆಗಿತೀರಿ. ಅದು ಆ ಶಕ್ತಿ ಇರುತ್ತೆ ಇಲ್ಲಿ. ಎಸ್. ಅದ ನಂತರ ನೆಕ್ಸ್ಟ್ ಬರ್ಕೋರಿ, ಸ್ಪಿರಿಚುವಲ್ ಗೋಲ್ಸ್ ಗಳನ್ನ ರೀಚ್ ಮಾಡೋದಕ್ಕೆ. ನೀವು ಆಧ್ಯಾತ್ಮಿಕ ಮಾರ್ಗದಲ್ಲಿ ನಡೀತಾ ಇದ್ರಿ, ನಿಮ್ಮ ಹತ್ರ ಏಕಾಗ್ರತೆ ಸಮಸ್ಯೆ ಇದೆ, ಅಥವಾ ನೀವು ಮಾಡ್ಬೇಕಂತ ಒಂದ್ ಅನ್ಕೊಂಡಿರಿ, ಅದು ಆಗ್ತಾ ಇರೋದು ಇನ್ನೊಂದಿದೆ ಅಂದ್ರೂ ಸಮೇತ ನಿಮಗೆ ಇಲ್ಲಿ ಸಮಸ್ಯೆಗೆ ಪರಿಹಾರ ಇದೆ. ಓಕೆನಾ? ಸೊ ಇಷ್ಟು ಎಲ್ಲರಿಗೂ ಅರ್ಥ ಆಗಿದೆ ಅಂತ ಹೇಳಿ ಅನ್ಕೊಂಡಿನಿ, ಎಲ್ಲರಿಗೂ. ಎಸ್. ಸೊ ಈಗ ನಿಮ್ಗೆ ಇದ್ರಲ್ಲಿಂದ ಖುಷಿ ಸಿಗುತ್ತೆ, ಅವ್ರಿಗೊಂದು ಹ್ಯಾಪಿನೆಸ್ ಫೀಲ್ ಆಗುತ್ತೆ, ಅವ್ರಿಗೇನೋ ಗೆಲುವಿನ ಅನುಭವ ಆಗುತ್ತೆ, ಅದಕ್ಕೆ ಹಂಗ್ ಮಾಡ್ತಿರ್ತಾರೆ. ಸೊ ಹಾಗಾಗಿ ನೀವು ರೇಖೆಯನ್ನ ಪ್ರಾಕ್ಟೀಸ್ ಮಾಡೋದ್ರಿಂದ ಬರ್ಕೋರಿ, ಇಂಥ ಎನರ್ಜಿಗಳನ್ನ ನೀವು ಬ್ಲಾಕ್ ಮಾಡ್ಬೋದು ಮತ್ತೆ ರಿಮೂವ್ ಮಾಡ್ಬೋದು. ಅವ್ ನಿಮ್ ಕಡೆ ಬರ್ಲಾರ್ದಂಗ ನೀವು ಮಾಡ್ಬೋದು. ಆ ಎನರ್ಜಿ ನಿಮ್ ಹತ್ರ ಕೆಲಸ ಮಾಡುತ್ತೆ. ಎಕ್ಸಾಂಪಲ್ ಹೇಳ್ತೀನಿ ನೋಡ್ರಿ, ಮಾಟ ಮಂತ್ರದ್ದು. ಈಗ ಇಬ್ರು ಇದ್ದೀರಿ ಅಂತ ತಿಳ್ಕೊರಿ, ಇಬ್ರು ವ್ಯಕ್ತಿಗಳು. ನೀವ್ ಇಲ್ಲಿದ್ದೀರಿ, ನಿಮ್ಮ ವಿರುದ್ಧ ಇಲ್ಲಿದ್ದಾರೆ. ಈಗ ನಿಮ್ಮ ಎನರ್ಜಿ ಇಲ್ಲಿದೆ, ಅವ್ರ ಎನರ್ಜಿ ಜಾಸ್ತಿ ಆಗಿದೆ. ಅವ್ರ ಏನ್ ಮಾಡ್ತಾರೆ, ಇಲ್ಲಿ ಬಂದು ಸಮಸ್ಯೆ ಮಾಡ್ತಾರೆ. ಗೊತ್ತಾಯ್ತಾ? ನೀವ್ ಇಲ್ಲಿದ್ದೀರಿ, ಅವ್ರು ಇಲ್ಲಿದ್ದಾರೆ, ನೆಗೆಟಿವ್ ಎನರ್ಜಿ ಇಲ್ಲಿದೆ, ಇದು ಬಂದು ನಿಮ್ಗೆ ಹಾವಿ ಆಗುತ್ತೆ. ಯಾವಾಗ ನೀವು ರೇಖೆಯಲ್ಲಿ ಇದ್ದಾಗ ಇವ್ರು ಇಲ್ಲಿ ಬಂದಾರಂದ್ರೆ ನೀವ್ ಇಲ್ಲಿ ಬರ್ತೀರಿ, ಆಮೇಲೆ ನೀವ್ ಇದಕ್ಕೆ ಮಾಡ್ಬೋದು, ಇದು ಸೈಲೆಂಟ್ ಆಗುತ್ತೆ. ತಿಳಿತಾ? ನೀವು ಅಳೋದ್ರಿಂದ, ಕರಿಯೋದ್ರಿಂದ, ಟೆನ್ಷನ್ ಮಾಡ್ಕೊಳ್ಳೋದ್ರಿಂದ, ಹಣೆ ಬರಕ್ಕೆ ಹೇಳೋದ್ರಿಂದ ಏನೇನು ಆಗೋದಿಲ್ಲ. ನಿಮ್ಮನ್ನ ನೀವು ಸುರಕ್ಷಿತವಾಗಿ ಇಟ್ಕೊಳ್ಬೇಕು ನೋಡ್ರಿ, ಇದು ರೇಖೆ ಹೇಳುತ್ತೆ ಫಸ್ಟ್. ಹಾಗಾಗಿ ಇಲ್ಲಿ ಇದಕ್ಕೆ ಪರಿಹಾರ ಇದೆ, ಇದ್ರ ಬಗ್ಗೆ ಏನು ಯೋಚನೆ ಮಾಡ್ಬೇಡ್ರಿ. ಆದ್ರೆ ಹೀಲಿಂಗ್ ಇದೆ ನೋಡ್ರಿ, ಅದು ಜಾಸ್ತಿ ಮಾಡ್ಬೇಕು. ಈಗ ಬರ್ಕೊಡ್ರಿ, ರೇಖೆ ಯಾರಿಗೆ ಒಲಿಯುತ್ತೆ? ರೇಖೆ ಯಾರಿಗೆ ಒಲಿಯುತ್ತೆ, ಯಾರನ್ನ ಎಕ್ಸೆಪ್ಟ್ ಮಾಡ್ಕೊಳ್ಳುತ್ತೆ? ಇದು ಬಹಳ ಜಬರ್ದಸ್ತ್ ಕ್ವಶನ್ ಇದೆ. ಹಾ, ನೆಕ್ಸ್ಟ್ ಕೆಳಗ್ ಬರ್ಕೋರಿ, ಚೆನ್ನಾಗಿ ಮಾತನಾಡುವವರಿಗೆ ರೇಖೆ ಒಲಿಯೋದಿಲ್ಲ. ಬಹಳ ಚಂದ ಮಾತಾಡ್ತಾ ಇದ್ದಾರೆ ಅವರು, ವಾ ವಾ ಅಂತೇಳಿ ರೇಖಿ. ಎಸ್, ಬಹಳ ಒಳ್ಳೆ ಭಾಷಣಕಾರ ಇದ್ದಾರೆ ಅಂತೇಳಿ ರೇಖಿ ನಿಮ್ಗೂ ಒಲಿಯೋದಿಲ್ಲ, ನನ್ಗೂ ಒಲ್ತಿಲ್ಲ, ನಿಮ್ಗೂ ಒಲಿಯೋದಿಲ್ಲ. ಮಾತಾಡೋದ್ರಿಂದ ರೇಖಿ ಒಲಿಯೋದಿಲ್ಲ. ರೇಖಿಯನ್ನ ಕುರಿತು ಇಂಥವ್ 100 ಸೆಷನ್ ಮಾಡಿದ್ರು ರೇಖಿ ಒಲಿಯಂಗಿಲ್ಲ, ಕೇಳೋದ್ರಿಂದನೂ ರೇಖಿ ಒಲಿಯೋದಿಲ್ಲ. ಒಂದಲ್ಲ 100, 35ನೇ ಬ್ಯಾಚ್ ಇದೆ ನಿಮ್ದು. ಇಂಥವ್ ಇನ್ನೂ ನಡೆಸ್ತೀವಿ ನಾವು, ಟ್ರೈನರ್ಸ್ ಇದೀವಿ ನಾವು, ಮಾಡ್ತಾನೆ ಇರ್ತೀವಿ. ಇಂಥವ್ 100 ಸೆಷನ್ ಮಾಡಿದ್ರು ನಿಮ್ಗೆ ರಿಸಲ್ಟ್ ಬರೋದಿಲ್ಲ, ಬರೀ ಕೇಳೋದ್ರಿಂದ. ಅಥವಾ ರೇಖಿಯನ್ನ ಕುರಿತು ಹೊಗಳೋದ್ರಿಂದ ಅಥವಾ ಇನ್ನೊಬ್ರಿಗೆ ಹೇಳೋದ್ರಿಂದನೂ ರೇಖಿ ಒಲಿಯೋದಿಲ್ಲ. ಈಗ ನಿಮ್ಮ ಪ್ರಶ್ನೆ ಏನು ಅಂದ್ರೆ, ಹಾಗಾದ್ರೆ ರೇಖಿ ಯಾರಿಗೆ ಒಲಿಯುತ್ತೆ? ಬರ್ಕೊಡ್ರಿ, ಯಾರು ಪ್ರಾಕ್ಟೀಸ್ ಮಾಡ್ತಾರ ಅವ್ರಿಗೆ ರೇಖಿ ಒಲಿಯುತ್ತೆ. ನೀವು ಬರೀ ಮಾತಾಡೋದ್ರಿಂದನೂ ರೇಖಿ ಎನರ್ಜಿ ಬರೋದಿಲ್ಲ, ಕೇಳೋದ್ರಿಂದನೂ ರೇಖಿ ಎನರ್ಜಿ ಬರೋದಿಲ್ಲ, ಹೇಳೋದ್ರಿಂದನೂ ಬರೋದಿಲ್ಲ. ಯಾವ್ದ್ರಿಂದ ರೇಖಿ ಬರುತ್ತೆ ಅಂದ್ರ, ಮಾಡೋದ್ರಿಂದ ರೇಖಿ ನಮ್ಮನ್ನ ಒಲಿಯುತ್ತೆ. ಸತತವಾಗಿ ಯಾರು ರೇಖಿಯ ಜೊತೆಗೆ ಜೋಡಿಸ್ಕೊಳ್ತಾರ ನೋಡ್ರಿ, ಅವ್ರಿಗೆ ರೇಖಿ ಎನರ್ಜಿ ವರ್ಕ್ ಮಾಡುತ್ತೆ. ಇದು ಶಕ್ತಿಯ ಸಿದ್ಧಾಂತ, ರೇಖಿಯ ಸಿದ್ಧಾಂತ. ಓಕೆ, ಇಷ್ಟ ಅರ್ಥ ಆಯ್ತು ಎಲ್ಲರಿಗೂ ಅಂತ ಹೇಳಿ ಅನ್ಕೊಂಡಿನಿ. ಇಲ್ಲಿ ತನಕ ಎಲ್ಲರಿಗೂ ತಿಳಿತಾ? ಒಂದ ನಿಮಿಷ, ಎಲ್ಲರಿಗೂ ಡನ್? ಎಸ್. ಇಷ್ಟು ಹೇಳಿದ್ರಲ್ಲಿ ಏನಾದ್ರೂ ಕ್ವಶನ್ಸ್ ಇದ್ರೆ ನನ್ಗೆ 1 ನಿಮಿಷ ನೀವು ಕೈ ಮಾಡ್ರಿ, ನಾನು ಅನ್ಮ್ಯೂಟ್ ಮಾಡ್ತೀನಿ. ಇದ್ರಲ್ಲಿ ಹೇಳಿದ್ರಲ್ಲಿ ಮತ್ ದುನಿಯಾದೆಲ್ಲ ತಗೊಂಡ್ ಬಂದ್ ನನ್ ಕೇಳಿದ್ರೆ ನನ್ನ ಹತ್ರ ಟೈಮ್ ಇಲ್ಲ. ಈಗ ಹೇಳಿದ್ರಲ್ಲೇ ಹೇಳ್ಬೇಕು. ನನ್ ಬಲ್ ಬಹಳ ಟ್ಯಾಲೆಂಟೆಡ್ ಮಕ್ಳು ಬರ್ತಾರೆ ಕೆಲವ್ರು, ಅದು ಎಲ್ಲೋ ಕಲ್ತಿರ್ತಾರ, ಅದು ತಂದ್ ಸ್ಟೋರಿ ನನ್ಗೆ ಹೇಳಿರ್ತಾರ. ಆ ಗುರು ಏನ್ ಕಲ್ಸಾರ ನನ್ಗೆ ಗೊತ್ತಿರಲ್ಲ. ಹಾ, ಸೊ ಇಲ್ಲಿ ಇಷ್ಟು ಕಲಿಸಿದ್ರಲ್ಲಿ ಏನಾದ್ರೂ ಡೌಟ್ಸ್ ಇದ್ರೆ ನನ್ಗೆ ಈ ರೀತಿ ಕೈ ಮಾಡಿದ್ರೆ ನಾನು ಅನ್ಮ್ಯೂಟ್ ಮಾಡ್ತೀನಿ, ಯಾರಾದ್ರೂ ಇದ್ರೆ. ಇಲ್ಲ ಅಂದ್ರೆ ಮತ್ತೆ ನಾವು ಮುಂದೆ ಹೋಗೋಣ. ಯಾರ್ದು ಕೈರ ಕಾಣ್ತಾ ಇಲ್ಲ? ಎಸ್, ಅಂದ್ರೆ ಯಾರಿಗೂ ಏನು ಡೌಟ್ಸ್ ಇಲ್ಲ ಅಂತ ಅರ್ಥ ಆಯ್ತು. ಓಕೆ, ಡನ್. ಏನು ನನ್ಗೆ ಡೌಟ್ ಇಲ್ಲ. ಹಾ, ಇದ್ರೆ ಎಸ್, ಈ ಕಡೆ ನೀವು ಅನ್ಮ್ಯೂಟ್ ಮಾಡ್ಬೋದು ಇದ್ರೆ. ಹಾ, ಎಸ್, ಮಧು ಮೇಡಮ್ ಹೇಳ್ರಿ. ಮೇಡಮ್, ನಾನು 2 ತಿಂಗಳಿಂದ ಬಾತ್ರೂಮ್ ಅಲ್ಲಿ ಬಿದ್ಬಿಟ್ಟು ಬ್ಯಾಕ್ ಪೇನ್ ಆಗಿದೆ ಮೇಡಮ್. ಎಲ್ಲಾ ತರ ಟ್ರೀಟ್ಮೆಂಟ್ ತಗೊಳ್ತಾ ಇದ್ದೀನಿ, ಇನ್ನೂ ಸರಿ ಹೋಗ್ತಾನೆ ಇಲ್ಲ. ಅದಕ್ಕೆ ಇದು ರೇಖೆ ಬಗ್ಗೆ ನನ್ ಸಿಸ್ಟರ್ ಹೇಳಿದ್ಲು, ಹಾಗಾಗಿ ನಾನು ಜಾಯ್ನ್ ಆದೆ ಮೇಡಮ್ ಇವತ್ತು. ಮೇಡಮ್ ಬರ್ಕೋರಿ, ಎಲ್ಲಾರೇ ಬರ್ಕೋರಿ.
ನಿಮಗೆ ಎಲುಬುಗಳಲ್ಲಿ ತೊಂದರೆ ಆಗಿದೆ ಅಂದ್ರೆ ಆಕ್ಸಿಡೆಂಟ್ ಇರ್ಬೋದು ಅಥವಾ ಎಲುಬುಗಳಲ್ಲಿ ತೊಂದರೆ ಆದ್ರೆ ನೀವು 41 days ಹೀಲಿಂಗ್ ಮಾಡ್ಕೊಳ್ಬೇಕಾಗುತ್ತೆ. 41 ದಿನ ಇದಕ್ಕೆ ಟೈಮ್ ತಗೊಳುತ್ತೆ ಮೇಡಮ್. ನೀವು ದೀಕ್ಷೆಯ ನಂತರ ನಿಮ್ಮ ಹತ್ರ ಎನರ್ಜಿ ಬರುತ್ತೆ. ದೀಕ್ಷೆಯ ನಂತರ 41 ದಿನ ಸತತವಾಗಿ ಬೆಳಿಗ್ಗೆ ಸಂಜೆ ಹೀಲಿಂಗ್ ಮಾಡ್ಕೊಡ್ರಿ. ನೀವು ಯಾವ ಹಾಸ್ಪಿಟಲ್ ಹೋಗೋದ್ ಬೇಕಾಗಿಲ್ಲ. ಇದು ನಮ್ದು ಓಪನ್ ಚಾಲೆಂಜ್. ಬಟ್ ನೀವು ಮಾಡ್ಕೋಬೇಕು. ಅದ್ರ ಜೊತೆ ಕ್ರಿಸ್ಟಲ್ಸ್ ಗಳು ಹಾಕೊಳ್ಳೋದಿರುತ್ತೆ ನಿಮ್ಗೆ, ಎನರ್ಜಿಗೆ ಸಂಬಂಧಪಟ್ಟಿರುವಂತೆ ಕ್ರಿಸ್ಟಲ್ಸ್ ಗಳು. ಅದ್ರ ಬಗ್ಗೆ ಈಗ ಮಾಹಿತಿ ಕೊಡೋದಿಲ್ಲ. ಲೆವೆಲ್ 1 ಅಲ್ಲಿ ಕ್ರಿಸ್ಟಲ್ ಬಗ್ಗೆ ಏನು ಹೇಳೋದಿಲ್ಲ ನಾವು. ಉಮಾ ಮೇಡಮ್ ಹೇಳ್ರಿ, ಅನ್ಮ್ಯೂಟ್ ಮಾಡ್ತೀವಿ, ವೇಟ್ ಮಾಡ್ರಿ. ನಮಸ್ತೆ ಮ್ಯಾಮ್. ನಮಸ್ತೆ ಅಮ್ಮ, ಹೇಳ್ರಿ. ಮ್ಯಾಮ್, ನಾನು 3 days ಕೆಳಗೆ ಸ್ಲಿಪ್ ಆಗಿ ಬಿದ್ದು ಕೈ ಫ್ರಾಕ್ಚರ್ ಆಗಿದೆ. ಎಸ್, ನೀವು ಹೀಲಿಂಗ್ ಮಾಡ್ಕೋಬೇಕಮ್ಮ. ಹೆಂಗ್ ಬಿದ್ದೀರಿ? ಸ್ಲಿಪ್ ಆಯ್ತು ಮ್ಯಾಮ್. ಓಕೆ ಓಕೆ. ಇಲ್ಲ, ಏನಾಗೋದಿಲ್ಲ, ಆರಾಮಾಗುತ್ತೆ. ಸ್ವಲ್ಪ ಅದೇ ಹೇಳ್ದಲ್ಲ, ಎಲುಬುಗಳಿಗೆ ಸಂಬಂಧಪಟ್ಟಿರುವಂತ ಯಾವುದೇ ಸಮಸ್ಯೆ ಆಗಿದೆ. ಎಸ್, ಇಲ್ಲ, ಕಡಿಮೆ ಆಗುತ್ತೆ. ನೀವು ತಲೆ ಕೆಡ್ಸ್ಕೊಬೇಡ್ರಿ, ಕಡಿಮೆ ಆಗುತ್ತೆ. ಮತ್ತೆ ಎಲ್ಲಾರು ನೆನ್ಪಿಟ್ಕೋರಿ, ಹೀಲಿಂಗ್ ನಿಮ್ಗೆ ದೀಕ್ಷೆ ನಂತರ ಏನ್ ಮಾಡ್ಬೇಕು ಎಲ್ಲಾರು ನೋಟ್ ಮಾಡ್ಕೋರಿ. ನೀವ್ ಯಾವ್ದಾದ್ರು ಟ್ಯಾಬ್ಲೆಟ್ಸ್ ಗಳನ್ನ ಹಾಕೋತಾ ಇದ್ರಿ, ಯೂಸ್ ಮಾಡ್ತಾ ಇದ್ರಿ ಅಂದ್ರೆ ಅವುಗಳಿಗೂ ಸಮೇತ ನಾವು ಹೀಲಿಂಗ್ ಮಾಡಿ ನಾವು ಹಾಕೊಳ್ಬಹುದು. ಅದು ಬಹಳ ಬೇಗ ಕ್ಯೂರ್ ಆಗುತ್ತೆ. ರೇಖಿ ಪ್ಲಸ್ ಮೆಡಿಟೇಷನ್ ಮತ್ತೆ ಮೆಡಿಷನ್ ಎರಡನ್ನ ನಾವು ಮಿಕ್ಸ್ ಮಾಡಿ ನಾವು ಸಮೇತ ಯೂಸ್ ಮಾಡ್ಬೋದು. ಎಲ್ಲಿ ತನಕ ಅಂದ್ರೆ ನಿಮ್ ಮೇಲೆ ನಿಮ್ಗೆ ಫೇತ್ ಅಂಡ್ ಬಿಲೀವ್ ಬರೋ ತನಕ. ನಿಮ್ಗೆ ಯಾವಾಗ ವಿಶ್ವಾಸ ಬರುತ್ತೆ ನೋಡ್ರಿ, ಅವಾಗ ಇವೆಲ್ಲ ಏನು ಮಾಡೋದ್ ಬೇಕಾಗಿಲ್ಲ, ಆರಾಮ್ಸೆ ಬರುತ್ತೆ. ನನ್ಗೆ ನೆಗಡಿ ಬಂದ್ 3 ವರ್ಷ ಆಗಿದೆ. ನೆಗಡಿ ಬಂದೆ 3 ವರ್ಷ ಆಗಿದೆ. ಉಳಿದಿಂದರ ಏನ್ ಲೆಕ್ಕ ಇಲ್ಲ. ಓಕೆ. ವಿಜಯಲಕ್ಷ್ಮಿ, ಅನ್ಮ್ಯೂಟ್ ಮಾಡ್ರಿ ನಿಮ್ದು. ಮೇಡಮ್, ನನ್ನ ಹೆಸರು ಸರೋಜಾ ಅಂತ. ವಿಜಯಲಕ್ಷ್ಮಿ, ಹೆಂಗಾದ್ರಿ ಸರೋಜಾ? ಹೋಗಿ. ಇಲ್ಲ ಮೇಡಮ್, ನನ್ ಮೊಬೈಲ್ ಅಲ್ಲಿ ಓಪನ್ ಆಗ್ಲಿಲ್ಲ ಮೇಡಮ್, ಸೊ ನಮ್ಮ ಅತ್ತೆದು ಯೂಸ್ ಮಾಡ್ತಿದ್ದೀನಿ ಮೇಡಮ್. ಸೊ ಇದನ್ನ ನೋಟ್ ಮಾಡ್ಕೊಳ್ಳಿ ಮೇಡಮ್. ಇದನ್ನ, ನನ್ನ ಹೆಸರು ಸರೋಜಾ ಅಂತ. ಆಕ್ಚುಲಿ ಬೋನ್ ಡೆನ್ಸಿಟಿ ನಂದು ಕಡಿಮೆ ಇದೆ ಮೇಡಮ್. ಸೊ ನಾನು ಕ್ಯಾಲ್ಸಿಯಂ ಟ್ಯಾಬ್ಲೆಟ್ ತಗೊಳ್ತಿದ್ದೀನಿ. ಸೊ ಇದರಿಂದ ಹೀಲ್ ಆಗುತ್ತಾ? 100% ಆಗುತ್ತೆ. 100% ಆಗುತ್ತೆ. ಆಮೇಲೆ ಕ್ಯಾಲ್ಸಿಯಂಗೆ ಸಂಬಂಧಪಟ್ಟಿರುವಂತ ಕೆಲವೊಂದು ಆಹಾರಗಳಲ್ಲಿ ನೀವು ಚೇಂಜ್ ಮಾಡ್ಬೇಕು. ಆಹಾರ ಚೇಂಜ್ ಮಾಡ್ಬೇಕು. ಮತ್ತೆ ನೀವು ಅಫರ್ಮೇಶನ್ಸ್ ಮಾಡ್ಬೇಕು. ಅಫರ್ಮೇಶನ್ ಮಾಡೋದಿರುತ್ತೆ, ಬೇರೆ ಬೇರೆ ಕೆಲವೊಂದು ಟೆಕ್ನಿಕ್ ಗಳಿರುತ್ತೆ. ನೀವು ಯೂಸ್ ಮಾಡೋದ್ರಿಂದ 100% ನಿಮ್ಗೆ. ಮತ್ತೊಂದು ನೆನ್ಪಿಡ್ರಿ, ನಿಮಗೆ ಎಷ್ಟು ಬೇಗ ವಿಶ್ವಾಸ ಬರುತ್ತೆ ನೋಡ್ರಿ, ಅಷ್ಟು ಬೇಗ ಚಿಕಿತ್ಸೆ ಆಗುತ್ತೆ ರೇಖಿಯಲ್ಲಿ. ರೇಖಿ ವಿಶ್ವಾಸದ ಮೇಲೆ ಕೆಲಸ ನಡೆಯುತ್ತೆ ನೋಡ್ರಿ. ಎಕ್ಸಾಂಪಲ್, ನಮ್ ಮನೆಗೆ ಯಾರು ಬರ್ತಾರ ಅಂದ್ರೆ, ನಮ್ಮನ್ನ ಯಾರು ಇಷ್ಟ ಪಡ್ತಾರ ಅವರೇ ನಮ್ಮ ಮನೆಗೆ ಬರ್ತಾರ. ಇಷ್ಟ ಪಡ್ಲಾರ್ದವ್ರು ಯಾರು ಬರೋದಿಲ್ಲ. ಅಥವಾ ನಾವು ಯಾರ್ದಾರ ಮನೆಗೆ ಹೋಗ್ತೀವಿ, ಇಷ್ಟ ಪಡ್ಲಿಲ್ಲ ಅಂದ್ರೆ ಸೇಮ್ ಹಂಗೆ ರೇಖಿನೂ ಯಾರ್ ನಾವು ಇಷ್ಟ ಪಡ್ತೀವಿ ನೋಡ್ರಿ, ಅವ್ರ ಹತ್ರ ಬಹಳ ಬೇಗ ಹರಿಯುತ್ತೆ. ಯಾರು ಇಷ್ಟ ಪಡೋದಿಲ್ಲ ಅವ್ರ ಹತ್ರ ಹರಿಯೋದಿಲ್ಲ. ರೇಖಿನೂ ಬಹಳ ಸ್ವಾರ್ಥಿ ಇದೆ, ನೆನ್ಪಿಡ್ರಿ ನೀವು. ನೀವ್ ಹಿಂಗೆ ಅನ್ಕೋಬೇಡ್ರಿ, ಯಾಕ ನಾವು ರೇಖಿ ಕಲ್ತೀವಿ ಅಂದ್ರೆ ಬರೋದಿಲ್ಲ. ಅದು ಇಮೋಷನಲಿ ಬರ್ಕೊಡ್ರಿ. ಯಾರು ಭಾವನಾತ್ಮಕವಾಗಿ ರೇಖಿಯ ಜೊತೆಗೆ ಜೋಡಿಸ್ಕೊಳ್ತಾರ ಅವ್ರಿಗೆ ಮಾತ್ರ ಅದು ಸಪೋರ್ಟ್ ಮಾಡುತ್ತೆ. ಬುದ್ಧಿ ನಡೆಸೋರಿಗೆ ರೇಖಿ ಕೆಲಸ ಮಾಡಂಗಿಲ್ಲ. ನಾನ್ ಬಹಳ ಬುದ್ಧಿವಂತಿಕೆ ಬಹಳ ಇದೆ, ನನ್ನ ಹತ್ರ ಸಿಂಬಲ್ಸ್ ಗಳು ಜಾಸ್ತಿ ಇವ, ನಾನು ಎಲ್ಲೆಲ್ಲೋ ಕಲ್ತೀನಿ, ಏನೋ ಮಾಡ್ತೀನಿ, ಅದ್ ಕೆಲಸ ಮಾಡಂಗಿಲ್ಲ. ಇಮೋಷನಲಿ ಯಾರು ಕನೆಕ್ಟ್ ಆಗ್ತಾರ ನೋಡ್ರಿ, ಅವ್ರಿಗೆ ರೇಖಿ ಒಲಿಯುತ್ತೆ. ಹಾಗಾಗಿ ನಾವು ರೇಖಿಯಲ್ಲಿ ಒಂದು ಟೆಕ್ನಿಕ್ ಯೂಸ್ ಏನ್ ಮಾಡ್ತೀವಿ ಅಂದ್ರ, ರೇಖಿಗೆ ಒಂದು ರಿಲೇಷನ್ ನ ಜೊತೆಗೆ ಜೋಡಿಸ್ಕೊಳ್ಳೋದಿರುತ್ತೆ. ಎಕ್ಸಾಂಪಲ್, ಈಗ ನಾನ್ ಇದೀನಿ ನೋಡ್ರಿ, ನಾನ್ ರೇಖಿಯನ್ನ ತಾಯಿ ಅಂತೀನಿ. ರೇಖಿ ತಾಯಿ ನನಗೆ ಹಿಂಗೆ ಬರುತ್ತೆ ಬಾಯಿ. ನೀವು ರೇಖಿಯನ್ನ ತಂದೆ ಮಾಡ್ಬೋದು, ಬೆಸ್ಟ್ ಫ್ರೆಂಡ್ ಮಾಡ್ಬೋದು, ನಿಮ್ಗೆ ಯಾವ್ದು ದೇವ್ರು ಮಾಡ್ಬೋದು, ಏನೋ ಹೆಸರು ಕೊಡ್ರಿ. ಒಂದು ರಿಲೇಷನ್ ನ ಜೊತೆಗೆ ನೀವು ಜೋಡಿಸಿಕೊಂಡಾಗ ಆ ಎನರ್ಜಿ ಇದೆ ನೋಡ್ರಿ, ಅದು ಬಹಳ ಸ್ಪೀಡ್ ಆಗಿ ನಿಮ್ಗೆ ಸಪೋರ್ಟ್ ಮಾಡುತ್ತೆ. ಹಾಗಾಗಿ ಬರ್ಕೋರಿ, ರೇಖಿಯಲ್ಲಿ ಅಸಾಧ್ಯ ಯಾವುದೂ ಇಲ್ಲ. ವೇದಿಕಾ ಮ್ಯಾಮ್ ಹೇಳ್ರಿ, ಅನ್ಮ್ಯೂಟ್ ಮಾಡ್ರಿ. ಮ್ಯಾಮ್, ಜಸ್ಟ್ ಅ ಮಿನಿಟ್. ಓಕೆ, ಆಗ್ತಾ ಇಲ್ಲ, ಜಸ್ಟ್. ಕೇಳ್ತಾ ಇದೆ, ಹೇಳ್ರಿ ವೇದಿಕಾ. ಎಲ್ಲಾ ಚಕ್ರಗಳನ್ನ ಬ್ಲಾಕ್ ಮಾಡಿದ್ರು. ಐ ವಾಸ್ ಇನ್ ಬೆಡ್ರಿಟನ್ 4 years. ನಾರ್ತ್ ಇಂಡಿಯನ್ಸ್ ಮತ್ತೆ ಹಿಪ್ನೋಟೈಸ್ ಇದನ್ನ ಹಿಪ್ನೋಟೈಸ್ ಮಾಡ್ತಾರಲ್ಲ, ಅದನ್ನ ಹೊರಗೆ ತೆಗಿಬಹುದಾ? ಬಿಕಾಸ್ ಬ್ಲಾಕ್ ಯಾರು ಮಾಡಿದ್ರು ಹೇಳ್ರಿ ನನ್ಗೆ, ನಿಮ್ ಚಕ್ರಗಳು. ಉತ್ತರ ಭಾರತದವರು, ಲೈಕ್ ಅಸ್ಸಾಂ ಮತ್ತೆ ಕಲ್ಕಟ್ಟ, ಮುಂಬೈ ಬೇಸ್ಡ್ ಅವರು. ಸೊ ಐ ವಾಸ್ ಬೆಡ್ರಿಟನ್ 4 years. ಮತ್ತೆ ಹಿಪ್ನೋಟೈಸ್ ಇನ್ವಾಲ್ವ್ ಮಾಡಿದ್ರು. ಸೊ ನನ್ ಕೈಕಾಲೇ ವರ್ಕ್ ಆಗ್ತಿರ್ಲಿಲ್ಲ. ಓಕೆ. 3 ಚಕ್ರಾಸ್ ಮೈನು. ನಾನು ಇವರು ಪ್ರಾಣಿ ಕೀಲರ್ಸ್ ಹತ್ರ ಹೋಗಿದ್ದೆ. ಸೊ ಅವರು ನನಗೆ ಮೆಡಿಟೇಷನ್ ಕೂತ್ಕೊಂಡ್ರೆ ಆ ಚಕ್ರ ಎಲ್ಲ ಏನ್ ಹಿಂಸೆ ಆಗ್ತಿತ್ತು. ಮತ್ತೆ ಇದು ಆಜ್ಞಾ ಚಕ್ರ ಮೆದುಳು ಕಲಿಸ್ದಂಗ ಆಗೋದು. ಮತ್ತೆ
ಸೆಕ್ಸ್ ಚಕ್ರ, ಸ್ಯಾಕ್ರಲ್ ಚಕ್ರ ಬ್ಲಿಂಕ್ ಆಗ್ತಿತ್ತು. ಸೊ ಅವ್ರು ಹೀಲರ್ ಅದೇ ಹೇಳಿದ್ರು. ಬಟ್ ನನಗೆ ಅಷ್ಟು ನನ್ ಕಂಪ್ಲೀಟ್ ಬಿಸ್ನೆಸ್ ಕೊಲಾಪ್ಸ್ ಆದ್ಮೇಲೆ ನನ್ಗೆ ಅಷ್ಟು ದುಡ್ಡು ಕೊಟ್ಟು ಕಲಿಯಕ್ ಆಗ್ಲಿಲ್ಲ. ಸೊ ಐ ವಾಸ್ ಇನ್ ಬೆಡ್ ರಿಟನ್ 4 years. ಓಕೆ, ವೇದಿಕಾ ಮೇಡಮ್ ನೆನ್ಪಿಟ್ರಿ. ವೇದಿಕಾ ಅಂದ ಅಷ್ಟೇ ಅಲ್ಲ, ಉಳ್ದವ್ರಿಗೆಲ್ಲರಿಗೆ ಹೇಳ್ತೀನಿ, ನಾವ್ ಏನ್ ಮಾಡ್ತೀವಿ ಅಂದ್ರ ಸಿಕ್ಕವ್ರ ಹತ್ರ ಕಲಿತೀವಿ. ಅವ್ರು ಏನ್ ಕಲಿತಾರ ಗೊತ್ತಿಲ್ಲ. ನಿಮ್ಗೆ ಗೊತ್ತಿರ್ಲಿ, ಎನರ್ಜಿ ಕೊಡುವಾಗೆಲ್ಲ ಕೆಲವೊಂದು ಗುರುಗಳಿದ್ರೆ ಕೆಲವರು ವಾಪಸ್ ತಗೊಳ್ಳೋರು ಇದ್ದಾರೆ. ಮೂರ್ಖರು ನಮ್ ಸುತ್ತ ಗುರುಗಳಿದ್ದಾರೆ. ಬೆಂಗಳೂರಲ್ಲೇ ಒಬ್ರು ಗುರು ಇದ್ದಾರೆ, ನಾನು ಅವ್ರ ಹೆಸರು ಹೇಳೋದಿಲ್ಲ. ಅವ್ರ ಸಾಕಷ್ಟು ಜನ ಸ್ಟೂಡೆಂಟ್ಸ್ ನನ್ನ ಹತ್ರ ಈಗ ಕಲಿತಾ ಇದ್ದಾರೆ. ಅವ್ರು ಹೇಳಿದ್ ಏನು ಅಂದ್ರ ಸುಮಾರು 2 ಲಕ್ಷ 3 ಲಕ್ಷ ಪೇ ಮಾಡಿದಾರೆ ಪಾಪ. ಅವ್ರು 6 ತಿಂಗಳು ಕೋರ್ಸ್ ಮಾಡಿದ್ದಾರೆ. ಎಲ್ಲಾ ಕೋರ್ಸ್ ಮಾಡೋ ತನಕ ಬೆಸ್ಟ್ ರಿಸಲ್ಟ್ ಇದೆ. ಎಲ್ಲಕ್ಕ ಲಾಸ್ಟ್ ಮತ್ತೆ ಎಲ್ಲಾ ಚಕ್ರಗಳನ್ನ ಬ್ಲಾಕ್ ಮಾಡ್ಬಿಟ್ಟರು. ಇವತ್ತು ಅವರು ಎದ್ದು ಓಡಾಡೋದಕ್ಕೂ ಬರೋದಿಲ್ಲ ಆ ಸ್ಥಿತಿ. ಕೆಲವ್ರು ಬಂದಿರ, ಕೆಲವ್ರು ಸಕ್ಸಸ್ ಆಗ್ಲಿಲ್ಲ, ಕೆಲವ್ರದ್ದು ಹೆಲ್ತ್ ಇಶ್ಯೂ ಇದೆ, ಕೆಲವ್ರ ಕರಿಯರ್ ಇದೆ, ಕೆಲವ್ರ ಫ್ಯಾಮಿಲಿ ಪ್ರಾಬ್ಲಮ್ಸ್ ಒಂದಾದ್ಮೇಲೆ ಒಂದ್ 2-3 ಲಕ್ಷ ತಗೊಂಡ್ ಮೇಲೂ ಅಂತ ಪರಿಸ್ಥಿತಿದವ್ರು ಇದ್ದಾರೆ. ಹಾಗಾಗಿ ನೆನ್ಪಿಡ್ರಿ, ನೀವು ಕೆಲವ್ರು ಏನ್ ಮಾಡ್ತೀರಿ ಅಂದ್ರ ಎಲ್ಲಿ ಹೋದ್ರೆ ಆರಾಮಾಗುತ್ತೆ, ಎಲ್ಲಿ ಹೋದ್ರೆ ಏನಾಗುತ್ತೆ, ಅದು ಹುಚ್ಚಿರುತ್ತೆ. ಮನುಷ್ಯ ಸಮಸ್ಯೆ ಇದ್ದಾಗ 10 ಕಡೆ ಹುಡುಕಾಟ ಮಾಡ್ತೀವಿ. ಅದಕ್ಕೆ ಯಾವಾಗ್ಲೂ ಹೇಳ್ತೀನಿ, ನಿಮ್ಗೆ ನಿಮ್ಮ ಆತ್ಮವಿಶ್ವಾಸಕ್ಕೆ ಎಸ್ ಇದು ದಾರಿ ನನ್ಗೆ ಕರೆಕ್ಟ್ ಇದೆ, ಇವ್ರು ನನಗ್ ಸರಿಯಾದ ಮಾರ್ಗವನ್ನ ತೋರ್ತಾರ ಅಂತ ಅನಿಸಿದ್ರೆ ಮಾತ್ರ ನೀವು ನಡಿಬೇಕು ಅವ್ರ ಜೊತೆ. ನೆನ್ಪಿಡ್ರಿ ನೀವು. ಇಲ್ಲಾಂದ್ರೆ ನಾನು 7 ಜನ ಗುರುಗಳ ಹತ್ರ ರೇಖಿಯನ್ನ ಕಲ್ತೀನಿ. ನಾನು ಫಸ್ಟ್ ಬಂದಾಗ ನನಗೂ ಗೊತ್ತಿರ್ಲಿಲ್ಲ. ನಾನ್ ರೇಖಿ ಅಂದ್ರೆ ರೇಖಾ ಗಣಿತ ಅಂತ ತಿಳ್ಕೊಂಡಿದ್ದೆ, ನನಗೂ ಗೊತ್ತಿರ್ಲಿಲ್ಲ 6 ವರ್ಷದಿಂದೆ. ಸೊ ನಾನ್ ಮಾಡ್ತಾ ಬಂದಾಗ ನನಗ್ ಗೊತ್ತಾಯ್ತದು ಏನ್ ಶಕ್ತಿ ಇದೆ. ಆಮೇಲೆ 3 ದಿನದೊಳಗೆ ರೇಖಿಯನ್ನ ಕಲ್ಸೋರಿದ್ದಾರೆ. ರೇಖಿ ಲೆವೆಲ್ 1 ಲೆವೆಲ್ 2 ಕಲ್ಸಿ ಪೂರಾ ದೀಕ್ಷೆನೂ ಮಾಡ್ತಾರೆ 3 ದಿನದಾಗ. ಇವ್ರಿದ್ದಾರೆ ಗೊತ್ತಲ್ಲ ನಿಮ್ಗೆ, 90% ಹಂಗೆ ನಡೀತಾ ಇದೆ. 3 ದಿನದಲ್ಲಿ ರೇಖಿ 1, 2 ಮತ್ ದೀಕ್ಷೆ ಸರ್ಟಿಫಿಕೇಟ್ ಎಲ್ಲ ಸಿಗುತ್ತೆ ನಿಮ್ಗೆ 3 ದಿನದಾಗ. ಸೊ ದಯವಿಟ್ಟು ಬರ್ಕೋರಿ, ರೇಖಿ ಟ್ರೈನಿಂಗ್ ಅಲ್ಲ, ರೇಖಿ ವಿದ್ಯೆ ಇದೆ. ಇದು ವಿದ್ಯೆ ಒಂದಿನ 2 ದಿನದಾಗ ಒಲಿಯೋದಿಲ್ಲ, ಟೈಮ್ ತಗೊಳುತ್ತೆ. ಎಸ್. ಸೊ ಹಾಗಾಗಿ ಈ ವಿದ್ಯೆಯನ್ನ ನಾವ್ ಯಾರ ಹತ್ರ ಕಲಿಬೇಕು ಅಂತಿದೆ ನೋಡ್ರಿ, ಅದು ನೀವು ಸರಿಯಾಗಿ ಡಿಸೈಡ್ ಮಾಡ್ಬೇಕು. ನಿಮ್ಗಿಲ್ಲ, ನನ್ಗೂ ಸಮಸ್ಯೆ ಆಗಿದ್ ಬಹಳ ಇದೆ, ನನ್ಗೂ ಅರ್ಥ ಮಾಡ್ಕೊಳ್ಳೋದಕ್ಕೆ ಸಮಯ ತಗೊಳುತ್ತೆ. ಯಾಕಂದ್ರೆ ನಾನು ಹೊಸೋಳಿದ್ದೀನಿ, ನನ್ಗೂ ಏನು ಗೊತ್ತಿರ್ಲಿಲ್ಲ ಈ ಫೀಲ್ಡ್ ಅಲ್ಲಿ. ನಂಗ್ ಬರೀ ರೇಖಿದೊಳಗೆ ಒಂದ್ 2-3 ಲಕ್ಷ ರೂಪಾಯಿ ಹಾಕಿದ್ ನಾನು, ಆದ್ರೂ ನಂಗೆ ರಿಸಲ್ಟ್ ಸಿಗ್ಲಿಲ್ಲ. ಆದ್ರೆ ಒಂದ್ ಥ್ಯಾಂಕ್ ಯು ಹೇಳ್ತೀನಿ ಅವ್ರಿಗೆ ಅರ್ಥಾರ ಮಾಡ್ಸರು ರೇಖಿ ಅಂದ್ರೆ ಹಿಂಗಿದೆ. ಆಮೇಲೆ ನಾನ್ ಮತ್ತೆ ಎಲ್ಲಾ ಕಡೆ ಹುಡುಕಾಟ ಮಾಡಿ ಏನೇನೋ ಮಾಡಿ ಆಮೇಲೆ ನನ್ಗಿದು ಗೊತ್ತಾಗಿದ್ದು, ಇದು ಭಾರತದಿಂದನೇ ಬಂದಿದ್ದು. ಇದು ನಮ್ಮ ನೆಲಮೂಲ ಸಂಸ್ಕೃತಿಯ ವಿದ್ಯೆಯನ್ನ ಬಿಟ್ಟು ನಾವ್ ಏನೇನೋ ಕಲಿತಾ ಇದ್ದೀವಿ ಅಂತ ನಾ ಮತ್ತೆ ಈ ಕಡೆಗೆ ಬಂದಿದ್ದು. ಹಾಗಾಗಿ ನಿಮ್ಮ ಆಯ್ಕೆ ಇದೆ ನೋಡ್ರಿ, ಅದು ಯಾವಾಗ್ಲೂ ಪಾಸಿಟಿವ್ ಆಗಿರ್ಲಿ, ಮತ್ತೆ ಒಳ್ಳೆಯವರನ್ನ ಆಯ್ಕೆ ಮಾಡ್ಕೊಡ್ರಿ. ಮತ್ ನಾವ್ ಹೇಳೋದಿಲ್ಲ ನೀವು ನಮ್ಮ ಹತ್ರನೇ ಕಲೀರಿ, ಎಲ್ಲಿ ಬೇಕಾದಲ್ಲಿ ಕಲೀರಿ, ಆದ್ರೆ ಒಳ್ಳೆ ಗುರುವಿನ ಹತ್ರ ಕಲೀರಿ. ನಿಮ್ಗೆ ಫೇತ್ ಅಂಡ್ ಬಿಲೀವ್ ಇರ್ಬೇಕು, ನಿಮ್ಗೆ ರಿಸಲ್ಟ್ ಕೊಡ್ಬೇಕು. ಒಂದ್ ಹೇಳ್ತೀನಿ ನೋಡ್ರಿ, ನೀವ್ ಎಲ್ಲಿ ಹಣವನ್ನ ಕೊಡ್ತೀರಿ ಅಲ್ಲಿ ರಿಸಲ್ಟ್ ಬರ್ಲಿಲ್ಲ ಅಂದ್ರೆ ಅದು ಯಾರಿಗೂ ಆತ್ಮತೃಪ್ತಿ ಆಗೋದಿಲ್ಲ, ಮತ್ತೆ ಅದು ದುಡ್ಡು ಯಾವ ಕೆಲ್ಸಕ್ಕೂ ಬರೋದಿಲ್ಲ ನನ್ನ ಪ್ರಕಾರ. ಹಾಗಾಗಿ ರಿಸಲ್ಟ್ ಓರಿಯೆಂಟೆಡ್ ಯಾರಿದಾರ್ ನೋಡ್ರಿ, ಅವ್ರ ಜೊತೆ ಕನೆಕ್ಟ್ ಆಗ್ರಿ. ಮತ್ತೆ ವೇದಿಕಾ ಮ್ಯಾಮ್ ಟೆನ್ಷನ್ ಮಾಡ್ಕೋಬೇಡ್ರಿ, ನಾವೆಲ್ಲ ನಿಮ್ಗೆ ಹೀಲಿಂಗ್ ಮಾಡ್ತೀವಿ. ಮತ್ತೆ ನಮ್ ಟೀಮ್ ಇದೆ, 100 ಮೆಂಬರ್ಸ್ ನಮ್ದು ಇದ್ದಾರೆ ನಮ್ಮ ಹತ್ರ, ಗ್ರ್ಯಾಂಡ್ ಮಾಸ್ಟರ್ಸ್. ಅವ್ರೆಲ್ಲಾರು ನಿಮ್ಗೆ ಹೀಲಿಂಗ್ ಮಾಡ್ತಾರ. ನಮ್ಮ ಭಾರತಿ ಅಮ್ಮ ಬಂದಿದ್ದಾರೆ, 1 ನಿಮಿಷ ಮಾತಾಡ್ತ್ರಿ ಭಾರತಿ ಅಮ್ಮ? ನೋಡ್ದೆ ನಾನು, ನೀವು ಅಡಿಗೆ ಮನೆ ಕಾಣತ್ತೀರಿ ನನ್ಗೆ. ನಮ್ಮ ಹೊಸ ಸ್ಟೂಡೆಂಟ್ಸ್ 1 ನಿಮಿಷ ಮಾತಾಡ್ರಿ. ಏರ್ಪೋರ್ಟ್ ಇಂದ ಬರೋ ಅಷ್ಟೊತ್ತಿಗೆ ಅಡಿಗೆ ಮಾಡ್ಬಿಡೋಣ ಅಂತ ಬೇಗ ಮಾಡ್ತಾ ಇದ್ದೆ ಕಿಚನ್ ಇದೆ. ಸಾರಿ, ಹೇಳಿ ಅಮ್ಮ. 1-2 ನಿಮಿಷ ನಿಮ್ಮ ಎಕ್ಸ್ಪೀರಿಯನ್ಸ್ ಹೇಳ್ರಿ, ಏನ್ ಬದಲಾವಣೆ ಆಯ್ತು ನಿಮ್ ಹತ್ರ? ಓಕೆ, ಹೇಳ್ತೀನಿ ಅಮ್ಮ. ಹಾಯ್ ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಭಾರತಿ ಅಂತ. ನಾನು ಇದಕ್ಕೆ ಮುಂಚೆ ನನ್ಗೆ ರೇಖಿ ಅಂದ್ರೆ ಎಂತ ಗೊತ್ತಿತ್ತು, ಬಟ್ ನಾನು ಕಲ್ತಿರ್ಲಿಲ್ಲ. ಈಗ ಅಮ್ಮ ಹತ್ರ ನಾವು ಮೇಡಮ್ ಅವ್ರ ಹತ್ರ ಕ್ಲಾಸ್ ತಗೊಂಡ್ಮೇಲೆ ಒಂಥರ ಮನ್ಸಿಗೆ ಒಂಥರ ನೆಮ್ಮದಿ ಸಿಗ್ತಾ ಇದೆ. ಮೊದ್ಲಾದ್ರೂ ಒಂಥರ ನೆಮ್ಮದಿ ಅನ್ನೋದು ನನಗೆ ಸರಿಯಾಗಿ ನೆಮ್ಮದಿ ಅನ್ನೋದು ಇರ್ಲಿಲ್ಲ ಬಿಡಿ. ಜೊತೆಗೆ ಆರೋಗ್ಯ ಸಮಸ್ಯೆನಲ್ಲೂ ಅಷ್ಟೇನೆ, ಆಗಾಗ ಪ್ರತಿನಿತ್ಯ ಕಾಲು ನೋವು ಇರೋದು, ಒಂಥರ ಕಿಡ್ನಿದು ಸಮಸ್ಯೆ ಆಗಿ ಇತ್ತೀಚೆಗೆ ಸ್ವಲ್ಪ ನಾನು ತುಂಬಾ ಸೀರಿಯಸ್ ಆಗಿ ಎಲ್ಲ ಇದಾಗಿ ಮತ್ತೆ ಪುನಃ ಈಗ ಎಲ್ಲ ಕ್ಲಿಯರ್ ಆಗಿದ್ದೀನಿ. ಆದ್ರೂ ಕೂಡ ಈ ಹಾಸ್ಪಿಟಲ್ಗೆ ಚಿಕಿತ್ಸೆಗೆ ಹೋಗೋದಕ್ಕಿಂತನೂ ಸೆಲ್ಫ್ ಈ ತರ ನಾವು ಯಾವುದೇ ಮೆಡಿಸಿನ್ ಇಲ್ಲದೆ, ಯಾವುದೇ ಒಂದು ಆಪರೇಷನ್ಸ್ ಇಲ್ಲದೆ ನಮಗೆ ಒಂಥರ ಆರೋಗ್ಯನ ಚೆನ್ನಾಗಿ ಇಟ್ಕೋಬಹುದು ಅನ್ನೋದು ಈ ರೇಖಿಯಿಂದ ಆಗುತ್ತೆ ಅನ್ನೋದು ಗೊತ್ತಾಯ್ತು. ಹಾಗಾಗಿ ಹೀಗೆ ಫೇಸ್ಬುಕ್ ಅಲ್ಲಿ ಒಂದು 3 days ಫ್ರೀ ಸೆಷನ್ ನಾನು ನೋಡಿದೆ, ತುಂಬಾ ಇಷ್ಟ ಆಯ್ತು. ಇಷ್ಟ ಆದ ನಂತರ ನನಗೆ ಇದನ್ನ ಹೇಗಾದ್ರೂ ಮಾಡಿ ಕಲಿಬೇಕು. ಕಲ್ತು ಮನೆಗೆ ಒಬ್ಬ ಹೀಲರ್ ಇದ್ರೆ ಯಾವುದೇ ಡಾಕ್ಟರ್ ಅವಶ್ಯಕತೆ ಇರಲ್ಲ, ಯಾವುದೇ ಟ್ರೀಟ್ಮೆಂಟ್ ಇರಲ್ಲ. ಏನೇ ನಮಗ್ ಸಮಸ್ಯೆ ಬಂದ್ರು ನಮ್ಮನ್ನ ನಾವು ಸರಿಪಡಿಸ್ಕೋಬಹುದು. ಹಾಗೂ ಏನೇ ನಮಗೆ ಗೊತ್ತಿಲ್ಲದೆ ನಮ್ಮ ಹಿಂದೆ ಏನೇ ಕೆಟ್ಟದ್ದು ನಡೆದ್ರು ಕೂಡ ಅದನ್ನ ನಾವೇ ಸರಿಪಡಿಸ್ಕೋಬಹುದು ಅನ್ನೋದು
ರೇಖಿ ಮೂಲಕ ನನ್ಗೆ ಗೊತ್ತಾಯ್ತು. ಹಾಗಾಗಿ ರೇಖಿ ಕಲಿತಾ ಇದ್ವಿ. ಇನ್ನು ಮುಂದೆ ಇನ್ನು ತುಂಬಾ ಇದೆ ಕಲಿಯೋದಕ್ಕೂ ಕೂಡ. ಇನ್ನು ಮುಂದೆ ಕಲ್ತ್ರು ಕೂಡ ಕೊನೆವರೆಗೂ ಅಮ್ಮ ಮೇಡಮ್ ಅವ್ರ ಜೊತೆ ಇದ್ದೇ ನಾವು ಕಲಿತೀವಿ. ಇದರಿಂದ ತುಂಬಾ ಅನುಕೂಲ ಆಗಿದೆ. ಮನೇಲಿ ಒಂಥರ ಅಶಾಂತಿಯಿಂದ ಇದೆ. ಮೊದಲು ಒಂದ್ ಸ್ವಲ್ಪ ಪ್ರತಿಯೊಂದಕ್ಕೂ ಟೆನ್ಷನ್ ಆಗ್ತಿತ್ತು. ಇತ್ತೀಚೆಗೆ ನಾನ್ ರೇಖಿ ಕಲಿಯಕ್ ಶುರು ಆದಲ್ಲಿಂದ ಕೂಡ ತುಂಬಾ ಒಂಥರ ನೆಮ್ಮದಿ ಕಾಣ್ತಾ ಇದೀನಿ. ಅದು ನನಗೆ ತುಂಬಾ ಒಂಥರ ಖುಷಿ ಕೊಡ್ತಿದೆ. ತುಂಬಾ ಒಂಥರ ಯಾವ್ದೇ ಆದ್ರೂ ಒಂದು ಟೆನ್ಷನ್ ತಗೊಳಲ್ಲ, ಈಸಿಯಾಗಿ ಸಾಲ್ವ್ ಮಾಡ್ಕೋಬಹುದು ಅನ್ನೋದೊಂದು ಸ್ಟ್ರೆಸ್ ನ ಕಮ್ಮಿ ಮಾಡ್ಕೊಳ್ತಾ ಹೋಗ್ತಾ ಇದೀನಿ. ತುಂಬಾ ಚೆನ್ನಾಗಿದೆ. ಒಟ್ಟು ರೇಖೆ ಕಲ್ತ್ರೆ ತುಂಬಾ ನಮ್ಗೆ ಉಪಯೋಗ ಇದೆ. ನಮ್ಗೆ ಅಂತಲ್ಲ, ಇಡೀ ಕುಟುಂಬಕ್ಕೆ ಒಳ್ಳೇದಾಗುತ್ತೆ. ನಮ್ಮ ಮಕ್ಕಳು ಮರಿ ಹಾಗೂ ನಮ್ದೇ ಆದಂತ ಕೆಲವೊಂದು ಸುಮಾರು ಕೆಲಸಗಳು ಏನಿರುತ್ತೆ ಪ್ರತಿಯೊಂದು ನಾವೇ ಸರಿಪಡಿಸ್ಕೋಬಹುದು. ನಾವು ಅವ್ರ ಹತ್ರ ಹೋಗ್ಬೇಕು ಇವ್ರ ಹತ್ರ ಹೋಗ್ಬೇಕು ಅನ್ನೋದು ಇರಲ್ಲ. ಯಾವುದೇ ಔಷಧಿ ತಗೊಳ್ಳೋ ಅಂತ ಸಂಭವ ಇರಲ್ಲ. ಡಾಕ್ಟರ್ ಹತ್ರ ಹೋಗ್ಬೇಕು ಅನ್ನೋದು ಇರಲ್ಲ. ಹಾಸ್ಪಿಟಲ್ ಬಂದಲ್ಲಿಂದ ನಾನು ಸುಮಾರು ಈಗ ನಾನು ಅಲ್ಲಿಗೆ ಬಂದಾಗ ಕೂಡ 4 ದಿವಸ ನಾನು ಅಲ್ಲಿದ್ದು ಬಂದೆ. BP ಟ್ಯಾಬ್ಲೆಟ್ ಅನ್ನೋದು ನಾನು ತಗೊಂಡಿರ್ಲಿಲ್ಲ. ಮಕ್ಕಳು ಹಾರಾಡ್ತಿದ್ರು BP ರೈಸ್ ಆಗ್ಬೋದು ಅಂತ. ಯಾವುದೂ ಇಲ್ಲ. ನೆಮ್ಮದಿಯಾಗಿ ಹೋದೆ, ನೆಮ್ಮದಿಯಾಗಿ ಬಂದಿದ್ದೀನಿ. ಇನ್ನು ಮುಂದಕ್ಕೂ ಇದೇ ನೆಮ್ಮದಿನ ಕೊನೆವರೆಗೂ ಉಳಿಸ್ಕೋಬೇಕು ಅಂತ ಕಾಣ್ತಾ ಇದ್ದೀನಿ. ಹಾಗಾಗಿ ರೇಖಿ ಎಲ್ರು ಕಲೀರಿ. ಎಲ್ರು ಮನೆಗೂ ತುಂಬಾ ಉತ್ತಮವಾದಂತ ಒಂದು ರೇಖಿ ವಿದ್ಯೆ ತುಂಬಾ ಚೆನ್ನಾಗಿದೆ. ಸುಮ್ನೆ ನಾವ್ ಯಾವ್ದಾದಕ್ಕೂ ವ್ಯರ್ಥ ಮಾಡ್ಕೊಂಡು ಹೋಗ್ತೀವಿ. ಆ ವ್ಯರ್ಥ ಕೆಲಸ ಮಾಡೋ ಬದಲು ಇಂಥದ್ರಲ್ಲಿ ಹಾಕಿದ್ರೆ 10 ಜನಕ್ಕೂ ಒಳ್ಳೇದು, ನಮ್ಮ ಕುಟುಂಬಕ್ಕೂ ಒಳ್ಳೇದಾಗುತ್ತೆ. ಕಲ್ತು ನಮ್ಮಿಂದ ಬೇರೆಯವ್ರಿಗೂ ಒಳ್ಳೇದಾಗುತ್ತೆ, ಬೇರೆಯವರಿಂದ ನಮಗೂ ಲಾಭ ಆಗುತ್ತೆ. ದಯವಿಟ್ಟು ಎಲ್ರು ರೇಖಿ ಅನ್ನೋದಕ್ಕೆ ಒಂದ್ ಬೆಲೆ ಕೊಡಿ. ತುಂಬಾ ಇಂಟ್ರೆಸ್ಟಿಂಗ್, ಮನ್ಸಿಟ್ಟು ಕಲೀರಿ. ತುಂಬಾ ಒಳ್ಳೇದಿದೆ ಅದರಿಂದ. ಥ್ಯಾಂಕ್ ಯು. ನಮ್ಮ ಭಾರತಿ ಅಮ್ಮ, ನಿಮ್ಗೆ ಹೇಳ್ತೀನಿ ಅವ್ರ ಬಗ್ಗೆ. ಅವ್ರದ್ದು ಆಪರೇಷನ್ ಆಗಿತ್ತು. ಆಪರೇಷನ್ ಆಗಿ 1 ಮಂತ್ ಆಗ್ಲಿಲ್ಲ. ಆದ್ರೂ ಅವ್ರು ಬೀದರ್ಗ್ ಬಂದು ರೇಖಿದು ದೀಕ್ಷೆಯನ್ನ ತಗೊಂಡ್ರು. ಹಾಗಾಗಿ ಹೇಳೋದು ಏನು ಅಂದ್ರ, ಎಲ್ಲಾ ಕಡೆಗ್ ಸೋತ್ ಹೋಗ್ತೀವಿ ನೋಡ್ರಿ, ಅಲ್ಲಿ ರೇಖಿ ನಮ್ಗೆ ಕೈ ಹಿಡಿಯುತ್ತೆ. ನೀವು ವಿಶ್ವಾಸ ಮಾಡ್ಬೇಕು, ಮುಂದೆ ನಡಿಬೇಕು. ಹಾಗಾಗಿ ನಿಮ್ಮ ಆಪರೇಷನ್ ಆಗಿದೆ ಅಂದ್ರೆ ತುಂಬಾ ಜನಕ್ಕೆ 3 ತಿಂಗಳು. ಈಗ ನನಗೂ ಕೂಡ ಡಾಕ್ಟರ್ಸ್ ಅದೇ ಹೇಳಿದ್ರು, 3 ಮಂತ್ಸ್ ನಾವೆಲ್ಲೂ ಹೋಗೋಂಗಿಲ್ಲ, ಕದ್ಲೋ ಹೋಗಿಲ್ಲ, ಏನು ಕೆಲಸ ಮಾಡೋಗಿಲ್ಲ ಅಂತ. ಎಲ್ಲಾ ಕೆಲ್ಸಾನು ಮಾಡ್ತಾ ಇದ್ವಿ, ಯಾವ್ದು ಆಯಾಸ ಇಲ್ಲ. ಜೊತೆಗೆ ಎಲ್ಲೂ ಓಡಾಡ್ಬಾರ್ದು ಅಂದಿದ್ರು. ಎಲ್ಲಾ ಕಡೆ ಸುತ್ತಾಡ್ತಾ ಇದೀನಿ ಮೇಡಮ್. ಬೀದರ್ ಅವರಿಗೂ ಹೋಗಿ ಬಂದಿದ್ದೀನಿ ಅಂದ್ರೆ ನನ್ಗೆ ತುಂಬಾ ಒಂಥರ ಖುಷಿ ಸಂಗತಿ ಆಗ್ತಿದೆ. ಕೈಯಲ್ಲಿ ಇರೋದು ಭಯ ಯಾಕೆ ಮೇಡಮ್? ಯೂನಿವರ್ಸ್ ನಮ್ ಜೊತೆಗೆ, ಸ್ವಯಂ ಬ್ರಹ್ಮಾಂಡ ನಮ್ ಜೊತೆಗೆ ಇದ್ಮೇಲೆ ಭಯ ಪಡುವ ಅಗತ್ಯ ಟೋಟಲಿ ಇಲ್ಲ. ಸೊ ಹಾಗಾಗಿ ಇವತ್ತಿನ ವಿಚಾರವನ್ನ ಹಂಚಿಕೊಂಡಿರುವಂತ ನಮ್ಮ ಭಾರತಿ ಮೇಡಮ್ಗೆ ಥ್ಯಾಂಕ್ ಯು ಹೇಳ್ತೀನಿ. ಆಮೇಲೆ ನಮ್ಮ ಶಶಿ ಮೇಡಮ್ ಮಾತಾಡ್ಬೇಕು. ಸೊ ಶಶಿ ಮೇಡಮ್, ನಿಮ್ಗೆ ರಿಕ್ವೆಸ್ಟ್, 9 ಗಂಟೆ ಕ್ಲಾಸ್ ಅಲ್ಲಿ ಒಂದಿಷ್ಟು ನೀವು ಮಾತಾಡ್ರಿ. ಸಮಯ ಆಗಿದೆ. 9 ಗಂಟೆ ಕ್ಲಾಸ್ ಇದೆ. ಅಲ್ಲಿ ಒಂದು ಸೆಲ್ಫ್ ಹೀಲಿಂಗು ಮತ್ತೆ ಅದರ್ಸ್ ಹೀಲಿಂಗ್ 2 ಪ್ರಾಕ್ಟಿಕಲ್ ಕ್ಲಾಸ್ ಇದೆ 9 ಗಂಟೆ. ಅಲ್ಲೂ ಸ್ವಲ್ಪ ನೀವು ಅವ್ರಿಗೆ ಸಜೆಸ್ಟ್ ಮಾಡ್ರಿ. ಯಾಕಂದ್ರೆ ನಿಮ್ ಹತ್ರ ಬಹಳಷ್ಟು ಚಿಕಿತ್ಸೆಗಳು ನಡೀತಾ ಇವೆ. ಇಲ್ಲಿ ನಮ್ಮಲ್ಲಿ ಶಶಿ ಮ್ಯಾಮ್ ಅಂತ ಇದ್ದಾರೆ, ಬಹಳ ಬಹು ಬೇಡಿಕೆಯ ಹೀಲರ್ ಅವ್ರು ಆ ಭಾಗದಲ್ಲಿ. ಪ್ರತಿದಿನ ಬಹಳ ಬ್ಯುಸಿ ಆದ್ರೂ ಇವತ್ತು ಅವ್ರು ಬಂದಿದ್ದಾರೆ. ಸೊ ಹಾಗಾಗಿ ಪ್ರತಿಯೊಬ್ಬರಿಗೆ ಹೇಳೋದು ಏನು ಅಂದ್ರ, ನೀವು ಮನಸ್ಸು ಮಾಡ್ಬೇಕು, ಕಲಿಬೇಕು, ಪ್ರಾಕ್ಟೀಸ್ ಮಾಡ್ಬೇಕು, ಮತ್ತೆ ಯಾವಾಗ್ಲೂ ಸಕಾರಾತ್ಮಕ ಇರಿ. ನೋಡ್ರಿ, ಜೀವನದಲ್ಲಿ ಏನೋ ತೊಂದರೆ ಆಗಿರ್ಬೋದು, ನಿಮ್ಗೆ ಸಮಸ್ಯೆ ಆಗಿರ್ಬೋದು, ನಾನು ಇಲ್ಲ ಅಂತ ಹೇಳ್ತಾ ಇಲ್ಲ. ಜೀವನ ಅಂದ್ರೆ ಏರಿಳಿತ, ಕಲಿಯುಗ ಇದೆ ಇದು. ಇಲ್ಲಿ ಕಾಡೋದು, ಪೀಡಿಸೋದು ಇವೆಲ್ಲ ಇರೋದೇ. ಆದ್ರೆ ನಮ್ಗೆ ನಾವು ಸೆಲ್ಫ್ ಲವ್ ಮಾಡೋದು, ನಮ್ಮನ್ನ ನಾವು ಸ್ಟ್ರಾಂಗ್ ಮಾಡ್ಕೊಳ್ಳೋದು ಇದೆ ನೋಡ್ರಿ, ಇದನ್ನೇ ರೇಖಿ ಕಲಿಸುತ್ತೆ, ಬೇರೆದ್ ಕಲಿಯೋದಕ್ಕಿಂತ. ಹಾಗಾಗಿ ನಿಮ್ಮನ್ನ ನೀವು ಬ್ಯಾಲೆನ್ಸ್ ಮಾಡುವಂತಹ ಶಕ್ತಿಯನ್ನ ನಿಮ್ಮಲ್ಲಿ ಆ ಪರಮೇಶ್ವರ ಕೊಡ್ಲಿ ಅಂತ ಹೇಳ್ತಾ, ಎಲ್ಲರಿಗೂ ಮತ್ತೊಂದು ಸಲ ಶರಣಾರ್ಥಿ. ನಾಳೆ ಮತ್ತೆ ಸಮಯಕ್ಕೆ ಸರಿಯಾಗಿ ಹಾಜರಾಗ್ರಿ ಅಂತ ಹೇಳ್ತಾ ಎಲ್ಲರಿಗೂ ಥ್ಯಾಂಕ್ ಯು. ಬಾಯ್. ಮತ್ತೆ ನಾಳೆ ಸಿಗೋಣ.